ಸ್ತೋತ್ರ. ದೇವನನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನಡೆಯಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ಈ ಒಂದು ಭಾನುವಾರದಲ್ಲಿ ನಿಮ್ಮೆಲ್ಲರನ್ನು ಈ ಒಂದು ವಿಡಿಯೋ ಮುಖಾಂತರವಾಗಿ ಸಂಧಿಸಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಾಗೆ ನಾವು ದೇವರ ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ದಿನಕ್ಕೆ ದೇವರ ನಮ್ಮ ಸಂಗಡ ಮಾತಾಡಲಿಕ್ಕಿರುವಂಥ ವಾಕ್ಯವು ಯೋನ ಬರೆದಂಥ ಪುಸ್ತಕ 4ನೇ ಅಧ್ಯಾಯ 2ನೇ ವಚನವನ್ನು ನಾವು ಓದಿಕೊಳ್ಳೋಣ. 4ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೋನನು 4ನೇ ಅಧ್ಯಾಯ 4ನೇ ವಚನ. ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು. ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ದೇವರು ಕೇಳಿದನು. ಆಮೆನ್, ಹಲ್ಲೆಲೂಯಾ. ಸೊ ದೇವರು ಇವತ್ತು ನಮ್ಮ ಹತ್ರ ನೋಡಿ ನಮ್ಮ ಹತ್ರ ಮಾತಾಡುವಂತ ಒಂದು ಮಾತೇನಂದ್ರೆ, ನೀನು ಸಿಟ್ಟುಗೊಳ್ಳುವುದು ಸರಿಯೋ. ದೇವರು ಯೋನನ್ನು ನೋಡಿ ಮಾತಾಡ್ತಾ ಇದ್ದಾನೆ. ಈ ಕಾಲದಲ್ಲಿ ಈ ಸಮಯದಲ್ಲಿ ದೇವರು ನಮ್ಮನ್ನು ನೋಡಿ ಈ ಶಬ್ದವನ್ನು ಕೇಳ್ತಾ ಇದ್ದಾನೆ, ನೀನು ಸಿಟ್ಟುಗೊಳ್ಳುವುದು ಸರಿಯೋ. ಯಾಕಂದ್ರೆ ಸ್ವಲ್ಪ ಯೋಚನೆ ಮಾಡೋಣ, ನಮ್ಮ ಜೀವಿತದಲ್ಲಿ ನಾವು ಯಾವುದಕ್ಕೆಲ್ಲ ಸಿಟ್ಟು ಮಾಡ್ಕೊಳ್ತಾ ಇದ್ದೇವೆ. ಎಲ್ಲರ ಹತ್ರ ಸಿಟ್ಟು ಮಾಡ್ಕೊಳ್ತಾ ಇರ್ತೇವೆ, ಪ್ರತಿಯೊಂದು ವಿಷಯಕ್ಕೂ ಸಿಟ್ಟು ಮಾಡ್ಕೊಳ್ತಾ ಇರ್ತೇವೆ. ದೇವರ ವಿಷಯದಲ್ಲಿ ದೇವರ ಮೇಲೆ ಸಮಟೈಮ್ಸ್ ನಾವು ಏನ್ ಮಾಡ್ತಾ ಇರ್ತೀವಿ, ಸಿಟ್ಟು ತಗೊಳ್ತಾ ಇರ್ತೇವೆ. ಸೊ ಅನೇಕ ಕಡೆಗಳಲ್ಲಿ ನಾವು ಹೇಳುವಂತ ಒಂದು ಮಾತು, ಧ್ಯಾನಿಸುವಂತ ಒಂದು ಮಾತು ಏನಂದ್ರೆ, ದೇವರು ಗಲಿಬಿಲಿಗೆ, ಜಗಳಕ್ಕೆ, ಕೇಡಿಗೆ ಸಮಾಧಾನ ಅಂದ್ರೆ ಕಾರಣರಲ್ಲ. ದೇವರು ಸಮಾಧಾನಕ್ಕೆ ಮಾತ್ರ ಕಾರಣರಾಗಿರ್ತಾರಂತ ನಮ್ಗೆ ಗೊತ್ತೈತಿ. ಆದ್ರೂ ಸಹ ನಾವು ಪದೇ ಪದೇ ಮನುಷ್ಯರ ಮೇಲೆ ಕೋಪ ಮಾಡಿಕೊಳ್ಳುತ್ತೇವೆ, ಕುಟುಂಬದಸ್ಥರ ಮೇಲೆ ಕೋಪ ಮಾಡಿಕೊಳ್ಳುತ್ತೇವೆ, ಜೊತೆಲಿ ಕೆಲಸ ಮಾಡೋರ ಮೇಲೆ ಕೋಪ ಮಾಡಿಕೊಳ್ಳುತ್ತೇವೆ, ಸ್ನೇಹಿತರ ಮೇಲೆ ಕೋಪ ಮಾಡಿಕೊಳ್ಳುತ್ತೇವೆ. ಸಮಟೈಮ್ಸ್ ದೇವರ ಮೇಲೂ ನಾವೇನ್ ಮಾಡುತ್ತೇವೆ, ಕೋಪ ಮಾಡಿಕೊಳ್ಳುವಂತವರಾಗಿರ್ತೇವೆ. ಅದಕ್ಕೆ ದೇವರು ಇವತ್ತು ನಮ್ಮನ್ನು ನೋಡಿ ಕೇಳ್ತಾ ಇದ್ದಾನೆ, ನೀನು ಸಿಟ್ಟಾಗುವುದು ಸರಿಯೋ ಎಂಬುದಾಗಿ ಕೇಳ್ತಾ ಇದ್ದಾನೆ. ಯಾಕೆ ದೇವರು ಇಲ್ಲಿ ಕೇಳ್ತಾ ಇದ್ದಂದ್ರೆ, ಯೋನನ ವಿಷಯ ನಾವು ತುಂಬಾ ಚೆನ್ನಾಗಿ ಗೊತ್ತೈತಿ. ಯೋನ ಏನ್ ಮಾಡ್ತಾ ಇದ್ದಾನೆ, ದೇವರ ಭಯದಲ್ಲಿ ಇರುವಾಗ ಯೋನನಿಗೆ ಒಂದು ದರ್ಶನ ಬರ್ತಾ ಇದೆ. ನೀನ್ ಏನ್ ಮಾಡಬೇಕು, ಎದ್ದು ನಿನಿವೆ ಪಟ್ಟಣಕ್ಕೆ ಹೋಗು ಎಂಬುದಾಗಿ. ಅವಾಗ ಯೋನ ಏನ್ ಮಾಡ್ತಾನೆ, ತಾರ್ಷೀಸ್ ಪಟ್ಟಣಕ್ಕೆ ಏನ್ ಮಾಡ್ತಾ ಇದ್ದಾನೆ, ಹೋಗ್ಲಿಕ್ಕೆ ರೆಡಿ ಆಗ್ತಾ ಇರ್ತಾನೆ. ನಾವು ಕೂಡ ಅನೇಕ ಸಾರಿ ಏನ್ ಮಾಡ್ತಾ ಇರ್ತೇವೆ, ದೇವರು ಹೇಳಿದ ಮಾತನ್ನು ಸರಿಯಾಗಿ ಕಿವಿ ಒಳಗೆ ಹಾಕೋದೇ ಇಲ್ಲ. ದೇವರ ಮಾತನ್ನ ಸರಿಯಾಗಿ ನಾವೇನ್ ಮಾಡೋದಲ್ಲ, ಲಕ್ಷ್ಯ ಕೊಡೋದೇ ಇಲ್ಲ. ಯಾವಾಗಲೂ ನಮ್ಮ ವಿಚಾರ, ನಮ್ಮ ಆಲೋಚನೆ ನಮ್ದೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ದೇವರು ಎಷ್ಟು ಸಾರಿ ನಮ್ಮನ್ನ ಕರೆದಿರ್ತಾನೆ, ಸೊ ನೀ ಅಲ್ಲಿ ಹೋಗ್ತಾ ಇರೋದು ಸರಿ ಇಲ್ಲ, ಮಾಡ್ತಾ ಇರೋದು ಸರಿ ಇಲ್ಲ, ನೀನು ಹೀಗೆ ಇರು ಹಾಗೆ ಇರು ಅಂತ ಹೇಳುವಾಗಲೂ ನಾವು ಯೋನ ತರ ಅನೇಕ ವಿಧದಲ್ಲಿ ನಾವೇನ್ ಮಾಡ್ತಾ ಇರ್ತೇವೆ, ದೂರ ಹೋಗ್ತಾನೇ ಇರ್ತೀವಿ ಪ್ರಿಯರೇ. ಅಲ್ಲಿ ದೇವರು ಮಾತಾಡಿದ ತಕ್ಷಣ ಅವನಿಗೆ ಸ್ವಂತ ಆಲೋಚನೆ ಬರ್ತಾ ಇದೆ. ಅಂದ್ರೆ ದೇವರ ಆಲೋಚನೆ ಅವನಿಗೆ ಸರಿ ಅನಿಸ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾನೆ, ಹೋಗು, ಅಲ್ಲಿ ಜನರು ತುಂಬಾ ಏನ್ ಮಾಡಿದ್ದಾರೆ, ಪಾಪದಲ್ಲಿ ಬಿದ್ದು ಹೋಗಿದ್ದಾರೆ, ಆ ಜನರನ್ನು ನಾನು ಏನ್ ಮಾಡ್ತೀನಿ, ನಾಶ ಮಾಡ್ತೀನಿ. ಆದ ಕಾರಣ ಆ ಜನರಿಗೋಸ್ಕರ ನೀವು ಹೋಗಿ ಏನ್ ಮಾಡು, ನಾನು ಅವ್ರಿಗೆ ಮಾಡ್ಲಿಕ್ಕಿರುವಂತ ಕೇಡನ್ನು ಅವ್ರಿಗೆ ತಿಳಿಸು. ಅಷ್ಟೇ ದೇವರು ಹೇಳಿದ್ರು. ನಾನು ಆ ದೇಶವನ್ನು ನಾಶ ಮಾಡ್ತೀನಿ, ಆ ಜನರನ್ನು ನಾಶ ಮಾಡ್ತೀನಿ, ಅವರು ತುಂಬಾ ಕೆಟ್ಟು ಹೋಗಿದ್ದಾರೆ, ಅವ್ರನ್ನ ನಾನು ಸರ್ವನಾಶ ಮಾಡ್ತೀನಿ, ನೀನು ಹೋಗಿ ಏನ್ ಮಾಡು, ಅವರಿಗೆ ತಿಳಿಸು ಅಂತ. ಆದ್ರೆ ಆ ಮನುಷ್ಯನ ಬುದ್ಧಿ ಯಾವಾಗಲೂ ದೇವರು ಹೋಗುವ ತಕ್ಷಣ ಹೋಗೋಂಗಿಲ್ಲ, ಎಲ್ಲರೂ ಅಬ್ರಹಾಮ್ ಆಗೋಂಗಿಲ್ಲ. ಯಾಕಂದ್ರೆ ಅಬ್ರಹಾಮನ ದೇವರು ಕರೆದ ತಕ್ಷಣ ಅವನು ಏನಾದ್ನಂತೆ, ತನ್ನ ಸ್ವಂತ ತಂದೆ ಮನೆ, ಬಂಧು ಬಳಗ, ಸ್ವಂತ ದೇಶ ಎಲ್ಲವನ್ನ ಬಿಟ್ಟು ತನ್ನ ಹೆಂಡತಿನ ಕರ್ಕೊಂಡು ದೇವರು ತೋರಿಸಿದ ಜಾಗಕ್ಕೆ ಅವನು ಹೋದ್ನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಈ ಯೋನ ವಿಷಯದಲ್ಲಿ ನೋಡುವಾಗ ಇವನು ಹಂಗೆ ಅಪೋಸಿಟ್ ಆಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಅಯ್ಯೋಯ್ಯೋ, ಅಂತ ಜನ ಅವರು ತುಂಬಾ ಕೆಡುಕರು, ಪಾಪಗಸ್ತರು, ಅವ್ರು ಹೋದ್ರೆ ಎಂತ ಮಾಡ್ತಾರೋ ಏನೋ, ಏನ್ ಮಾಡ್ತಾರೋ ಏನೋ ಅಂತ ಹೇಳಿ ಸ್ವಂತ ವಿಚಾರಗಳನ್ನು ಮಾಡ್ತಾ ಇದ್ದಾನೆ. ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಬೇರೆ ಏನಾಯ್ತಂದ್ರೆ, ಮತ್ತೆ ನನ್ನ ದೇವರು ಹೇಳಿದ ಮಾತು ಅಲ್ಲಿ ನೆರವೇರಲಿಲ್ಲ ಅಂದ್ರೆ, ಈ ರೀತಿಯಾಗಿ ಅನೇಕ ವಿಧದಲ್ಲಿ ಆಲೋಚನೆ ಬಂದುಕೊಂಡು ಅವನು ನಿನೆವೆಗೆ ಹೋಗು ಅಂತ ಹೇಳುವಾಗ ಅವನು ಏನಾಗ್ತಾ ಇದ್ದಾನೆ, ತಾರ್ಷೀಸ್ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಆ ಒಂದು ನಾವಿನ ಹತ್ತುಕೊಂಡು ಹೋಗ್ತಾ ಇದ್ದಾನೆ ಪ್ರಿಯ. ಆದ್ರೆ ದೇವರ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರೋದು ಅನೇಕರಿಗೆ ಗೊತ್ತಿಲ್ಲ. ದೇವರು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಅನೇಕ ಸಾರಿ ಏನ್ ಮಾಡ್ತಾ ಇರ್ತಾನೆ, ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಕೀರ್ತನೆ 32:8 ನಾವು ನೋಡ್ತಾ ಇದ್ದೇವೆ, ದೇವರು ನಿನ್ನ ಮೇಲೆ ಕಣ್ಣಿಟ್ಟು ನಿನಗೆ ಆಲೋಚನೆ ಕೊಡುವನು, ನೀನು ನಡೀಬೇಕಾಗಿರೋ ದಾರಿಯನ್ನು ನನಗೆ ತೋರಿಸುವನು ಎಂಬುದಾಗಿದೆ. ಸೊ ದೇವರು ನಾವು ಹೇಗೆ ನಡಿಬೇಕು ಅನ್ನೋ ದಾರಿನ ಏನ್ ಮಾಡ್ತಾ ಇರ್ತಾನೆ, ನಮಗೆ ತೋರಿಸ್ತಾ ಇರ್ತಾನೆ. ಮತ್ತೆ ನಮ್ಮ ಮೇಲೆ ಕಣ್ಣಿಟ್ಟು ಹಗಲೂ ರಾತ್ರಿ ಇಸ್ರಾಯೇಲ್ನ ಕಾಯುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಮ್ಮ ಮೇಲೆ ಹಗಲೂ ರಾತ್ರಿ ಕಣ್ಣಿಟ್ಟುಕೊಂಡು ಆತನ ಏನ್ ಮಾಡ್ತಾ ಇದ್ದಾನ್ರಿ, ಕಾಯ್ತಾ ಇದ್ದಾನೆ. ಆದ್ರೆ ನಾವೇನ್ ಮಾಡ್ತೀವಿ, ಅನೇಕ ಸಾರಿ ದೇವರನ್ನ ದೃಷ್ಟಿಸೋದೇ ಇಲ್ಲ, ದೇವರ ಮಾತನ್ನ ಕೇಳೋದೇ ಇಲ್ಲ, ದೇವರ ಆಲೋಚನೆ ಪ್ರಕಾರ ನಡೆಯೋದೇ ಇಲ್ಲ, ದೇವರು ತೋರಿಸಿದ ಮಾರ್ಗದಲ್ಲಿ ಹೋಗೋದೇ ಇಲ್ಲ. ಅವಾಗ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಏನ್ ಬರ್ತಾ ಇದೆ, ಮನುಷ್ಯ ಏನ್ ತಿಳಿದುಕೊಳ್ಳ
ತಿಳಿದುಕೊಳ್ತಾನೋ, ಸಮಾಜ ಏನ್ ತಿಳಿದುಕೊಳ್ತಾವೋ, ಅಥವಾ ಸ್ನೇಹಿತರು ಏನ್ ತಿಳಿದುಕೊಳ್ತಾರೋ, ನನ್ನ ಬಂಧು ಬಳಗ ಏನ್ ತಿಳಿದುಕೊಳ್ತಾರೋ, ಅಥವಾ ನಾನು ಹಂಗ ಹೋಗಿ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತೇಳಿ ನಮ್ಮ ಒಂದು ಆಲೋಚನೆ ಅದರಲ್ಲಿ ಮಿಂಗಲ್ ಮಾಡಿಕೊಂಡು ಗಲಿಬಿಲಿ ಒಳಗಾಗಿ, ಚಿಂತೆ ಒಳಗಾಗಿ ಒಟ್ಟ ದೇವರ ಮಾರ್ಗವನ್ನೇ ಬಿಟ್ಟು ತಪ್ಪಿ ಹೋಗ್ಬಿಡ್ತೀವಿ. ಇವನು ಅದೇ ರೀತಿಯ ಆಲೋಚನೆ ಮಾಡಿಕೊಂಡು ತರ್ಷಿಸ್ ಹೋಗ್ತಾ ಇದ್ದಾನೆ. ಆದರೆ ದೇವರು ಬಿಡ್ತಾ ಇಲ್ಲ ಪ್ರೇಯರ್. ನೀನು ಹೋಗ್ತಾ ಇರುವಾಗ ತುಂಬಾ ಗಲಿಬಿಲಿ ಒಳಗೆ ಕಾರಣವಾಗ್ತಾ ಇರುತ್ತೆ. ದೇವರು ತೋರಿಸುವ ಮಾರ್ಗವನ್ನು ಬಿಟ್ಟು ನಿನಗಿಷ್ಟವಾದ ಮಾರ್ಗದಲ್ಲಿ ನೀನು ಹೋಗೋದಾದರೆ ನಿಜವಾಗಲೂ ದೇವರನ್ನು ಸುಮ್ಮನೆ ಬಿಡೋದೇ ಇಲ್ಲ. ಅವಾಗ ನೀನು ಹೋಗೋದಾದ್ರೆ ಎಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ. ಒಂದು ತಪ್ಪಿದ್ರೆ ಒಂದು ಬರ್ತಾನೆ ಇರ್ತವೆ. ಅವಾಗ ನೀನು ದೇವರನ್ನ ಬ್ಲೇಮ್ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ಅವನು ತಾರ್ಷೀಷಿಗೆ ಹತ್ತಿದ, ಹೋಗ್ತಾ ಇರುವಾಗ ಏನ್ ಸುಮ್ಮನೆ ಹೋದ್ನಾ? ಬಿರುಗಾಳಿ ಬರ್ತಾ ಇದೆ, ಅಲೆ ಹೇಳ್ತಾ ಇದೆ, ಅಂದ್ರೆ ದೋಣಿ ಮುಳುಗುವ ಮಟ್ಟಿಗೆ ಅಲ್ಲಿ ನೀರು ಏನ್ ಬರ್ತಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಎಷ್ಟೆಲ್ಲ ಗಲಿಬಿಲಿ, ಸಮಸ್ಯೆಗಳು, ತೊಂದರೆಗಳು, ಇಕ್ಕಟ್ಟುಗಳು ಬರಲಿಕ್ಕೆ ಕಾರಣ ಏನಾಗಿತ್ತು ಅಂದ್ರೆ ಅವನ ದೇವರ ಮಾತನ್ನ ಸರಿಯಾಗಿ ಕೇಳದೆ ಹೋದ. ಆದ ಕಾರಣ ಏನಾಯ್ತು, ಅವನಿಗೆ ಆ ಒಂದು ಇಕ್ಕಟ್ಟು ಬಂತು. ಆದ್ರೆ ಇಕ್ಕಟ್ಟು ಬಂದಾಗ ಎಲ್ಲರೂ ಒಂದು ಮಾನವಿ ಅಂದ್ರೆ ಕ್ಯಾಪ್ಟನ್ ಬಂದು ಹೇಳ್ತಾ ಇದ್ದಾನೆ, ಅಯ್ಯೋ ದೋಣಿ ಏನಾಗ್ತಾ ಇದೆ, ಮುಳುಗ್ತಾ ಇದೆ, ನಾವು ಜೀವ ಉಳಿಸ್ಕೋಬೇಕಂದ್ರೆ ಏನ್ ಮಾಡ್ರಿ, ಎಷ್ಟೆಲ್ಲ ಆಗುತ್ತೋ ಅಷ್ಟೆಲ್ಲ ತಿಂದು ಮಿಕ್ಕಿದೆಲ್ಲರೂ ಏನ್ ಮಾಡ್ಬಿಡ್ರಿ, ಸಮುದ್ರದಲ್ಲಿ ಹಾಕ್ಬಿಡ್ರಿ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಎಲ್ಲರೂ ಏನ್ ಮಾಡ್ತಾ ಇದಾರೆ, ಅಥವಾ ಬೇಕಾಗಿರೋದನ್ನ ತಿಂದುಬಿಟ್ಟು ಇಟ್ಕೊಂಡಿದ್ದು ಎಲ್ಲವನ್ನೂ ಸಮುದ್ರದಲ್ಲಿ ಹಾಕ್ತಾರೆ. ಆದ್ರೂ ಸಹ ಸಮುದ್ರ ಏನ್ ಮಾಡ್ತಾ ಇಲ್ಲ, ಅಲ್ಲಿ ಸಮಾಧಾನ ಹೊಂದುತ್ತಾ ಇಲ್ಲ. ಕೊನೆಗೆ ಏನಪ್ಪಾ ಇದು ಅಂತ ಒಂದು ಇಕ್ಕಟ್ಟಿಲ್ಲ, ಅಂದ್ರೆ ಚಂಡಮಾರುತವಾಗ್ಲಿ ಅಥವಾ ಬೇರೆ ಏನೋ ಸುನಾಮಿ ಆಗ್ಲಿ, ಬೇರೆ ಏನೋ ಒಂದು ಇಕ್ಕಟ್ಟಾಗ್ಲಿ ಬರುವಂತ ಸಿಚುವೇಶನ್ ಅಲ್ಲಿ ಇಲ್ಲ. ಸಡನ್ಲಿ ಯಾಕೆ ಹಿಂಗಾಗಿತ್ತು, ನಾವೆಲ್ಲ ತಿಳಿದುಕೊಂಡು ವಾತಾವರಣ ಎಲ್ಲ ತಿಳಿದುಕೊಂಡೇ ತಾನು ನಾವು ಈ ಒಂದು ನಾವಿನ ನಡೆಸ್ಕೊಂಡು ಬಂದಿದ್ದೀವಿ. ಆದ್ರೂ ಸಹ ಇಷ್ಟು ದೊಡ್ಡ ಬಿರುಗಾಳಿ, ಇಷ್ಟು ದೊಡ್ಡ ಚಂಡಮಾರುತ, ಇಷ್ಟು ದೊಡ್ಡ ಅಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ವೆಯ್ಟ್ಲೆಸ್ ಆದ್ರೂ ದೋಣಿ ನಿಲ್ಲಬೇಕಾಗಿತ್ತು. ಆದ್ರೂ ಸಹ ಏನ್ ಮಾಡ್ತಾ ಇಲ್ಲ, ಅದು ಸರಿಯಾಗಿ ನಿಲ್ಲುತ್ತಾ ಇಲ್ಲ. ಇದು ಕಾರಣ ಏನು ಅಂತ ಅವನಿಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾನೆ. ಕೊನೆಗೆ ಲಾಸ್ಟ್ ಏನ್ ಮಾಡ್ತಾ ಇದ್ದಾನೆ, ಆಯ್ತು ಅಂದ್ರೆ ಇಲ್ಲಿ ಬಂದಿರೋ ನಿಮ್ಮಲ್ಲಿಯೇ ಏನಿರ್ಬೇಕು, ಏನೋ ಯಾರೋ ಪಾಪ ಮಾಡಿ ಬಂದಿರಿ, ಅವನು ಸ್ವಲ್ಪ ದೇವರ ಭಕ್ತನೋ ದೇವರ ಮನುಷ್ಯನಾಗಿರ್ಬೇಕು ಅನಿಸ್ತಾ ಇದೆ ಪ್ರಿಯರೇ. ಇದೇ ರೀತಿ ನಾವು ಗಲಿಬಿಲಿ ಒಳಗಾಗಿರುವಾಗ, ಚಿಂತೆ ಒಳಗಾಗಿರುವಾಗ, ಅನೇಕ ಸಮಸ್ಯೆ ಒಳಗಾಗಿರುವಾಗ ಮನುಷ್ಯರುಗಳು ದೇವ ನಮಗಾಗಿ ಕಳಿಸ್ತಾ ಇರ್ತಾನೆ, ಎಚ್ಚರಿಸ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಅವ್ರನ್ನ ಕಳಿಸಿ ಪ್ರಾರ್ಥನೆ ಮಾಡುವಾಗ ತಿಳಿಸ್ತಾ ಇರ್ತಾನೆ. ಇಲ್ರಿ ವಾಕ್ಯದಲ್ಲಿ ತಿಳಿಸ್ತಾನೆ, ಪ್ರವಾದಿಗಳಲ್ಲಿ ತಿಳಿಸ್ತಾನೆ, ಕನಸಿನಲ್ಲಿ ತಿಳಿಸ್ತಾನೆ, ಅಥವಾ ದೇವ ಮಕ್ಕಳ ಮುಖಾಂತರವಾಗಿ ಏನೋ ಒಂದು ಮಾತುಗಳನ್ನ ಏನ್ ಮಾಡ್ತಾ ಇರ್ತಾನೆ, ತಿಳಿಸಿ ನಮ್ಮನ್ನು ಎಚ್ಚರಿಸ್ತಾ ಇರ್ತಾನೆ. ಅದೇ ಪ್ರಕಾರ ಯೋನನಿಗೆ ಆ ಒಂದು ಕ್ಯಾಪ್ಟನ್, ಆ ಒಂದು ಶಿಪ್ ಕ್ಯಾಪ್ಟನ್ ಏನ್ ಮಾಡ್ತಾ ಇದ್ದಾನೆ, ಬಂದು ಎಚ್ಚರಿಸ್ತಾ ಇದ್ದಾನೆ, ನಿಮ್ಮಲ್ಲಿ ಯಾರೋ ಒಬ್ರು ಪಾಪ ಮಾಡಿ ಬಂದಿದ್ದೀರಿ, ದೇವರಿಗೆ ದೊಡ್ಡ ಪಾಪ ವಿರೋಧವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ಯಾರು ಎಂಬುದಾಗಿ ಅವನು ಏನ್ ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಮತ್ತೆ ಅದು ಯಾರಂತ ತಿಳಿದುಕೊಳ್ಳೋಣ ಅಂತ ಹೇಳಿ ಮತ್ತೆ ತಿಳಿದುಕೊಂಡು ಅವ್ರನ್ನ ಒಂದು ವೇಳೆ ಎಲ್ಲಿ ಹಾಕೋಣ, ಸಮುದ್ರದ ಒಳಗೆ ಹಾಕಿದ್ರೆ ಒಂದು ವೇಳೆ ಸಮುದ್ರ ಏನಾಗ್ಬೋದು, ಶಾಂತಿ ಹೊಂದಬಹುದು ಅಂತ ಹೇಳಿ ಚೀಟಿ ಹಾಕ್ತಾ ಇರ್ತಾರಂತ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ಚೀಟಿನ ಹಾಕುವಾಗ ಚೀಟಿ ಯಾರ ಹೆಸರು ಬರ್ತಾ ಇದೆ ಅಂದ್ರೆ ಯೋನನ ಹೆಸರಿಗೆ ಬರ್ತಾ ಇದೆ. ಅಲ್ಲೂ ಎಲ್ಲಿ ಹೋದ್ರು ದೇವರು ಬಿಡೋಂಗಿಲ್ಲ. ಅವಾಗ ಅವನ ಫೀಲಿಂಗ್ಸ್ ಹೆಂಗಿರ್ಬೇಕು, ಅಯ್ಯೋ ನನಗೇ ಬರುತ್ತೆ, ಒಳಗೆ ಗೊತ್ತಿರುತ್ತೆ ನಾನೇ ತಪ್ಪು ಮಾಡಿದ್ದೀನಿ. ದೇವರು ಮಾತಾಡುವಾಗ, ಸೇವಕರು ಖಂಡಿಸುವಾಗ, ವಾಕ್ಯದಲ್ಲಿ ಎಚ್ಚರಿಸುವಾಗ ನಮ್ಮ ಒಳಗೆ ನಮಗೆ ಬರ್ತಾ ಇದೆ, ಓ ಈ ವಾಕ್ಯ ನನಗೆ ದೇವರು ನನಗೆ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ನಾವು ತಿಳಿದುಕೊಂಡು ನಾವು ಒಪ್ಕೊಂಡ್ರೆ ದೇವರು ನಮಗೆ ಸಮಾಧಾನಕರವಾಗಿ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅನೇಕರ ಆಲೋಚನೆಗಳು ಹೆಂಗಿರುತ್ತೆ ಅಂದ್ರೆ, ಇಲ್ಲ ನನ್ನನ್ನೇ ಬೇಕಂದ್ರೆ ಬಟ್ಟಿಟ್ಟುಕೊಂಡು ಈ ವಾಕ್ಯವನ್ನ ಪ್ರಿಪೇರ್ ಮಾಡಿದ್ದಾರೆ, ಇದನ್ನ ನನಗೆಂತನೇ ಇವತ್ತು ಬೇಕಂದ್ರೆ ಪ್ರಿಪೇರ್ ಮಾಡಿದಾರೆ ಅಂತ ಹೇಳಿ ದೇವರ ಮಾತನ್ನ ಅಲಕ್ಷ್ಯ ಮಾಡಿ ಸೇವಕರ ಮೇಲೆ ತನ್ನ ಸಿಟ್ಟನ್ನು ತೋರಿಸ್ತಾ ಇರ್ತಾರ. ಇವತ್ತು ಅನೇಕರು ಇದನ್ನೇ ಮಾಡ್ತಾ ಇರ್ತಾರೆ. ಸಂಬಂಧನೇ ಇಲ್ಲದ ಸೇವಕರು ಏನು ದೇವರು ಏನ್ ಮಾತಾಡಿಸ್ಲಿಕ್ಕೆ ಆ ವಾರದಲ್ಲಿ, ಯಾಕಂದ್ರೆ ಅವರು ಆತುರದಿಂದ ದೇವರ ಸಮೂಹದಲ್ಲಿ ಕುತ್ಕೊಂಡು ವಾರ ದೇವರ ವಾಕ್ಯಗಳನ್ನು ಹಂಚ್ಕೋಬೇಕೆಂಬುದಾಗಿ ಅವರು ಪ್ರಿಪೇರ್ ಮಾಡ್ತಾ ಇರುವಾಗ ದೇವರ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಪ್ರಿಪೇರ್ ಮಾಡಿರ್ತಾರೆ ಹೊರತು ಯಾವುದೇ ಸ್ವಂತ ಆಲೋಚನೆ ವಿಚಾರಗಳು ತಗೊಂಡು ಮುಂದೆ ಹಾಕೋದಿಲ್ಲ. ಒಂದು ವೇಳೆ ಅವರು ಹಂಗ ಆಗ್ತಾ ಇದ್ರೆ ಆ ವಾಕ್ಯವು ನಿಜವಾಗ್ಲೂ ಅದಕ್ಕೆ ಯಾರಿಗೂ ಪ್ರಯೋಜನವಾಗಿ ಇರೋದೇ ಇಲ್ಲ. ದೇವರು ಮಾತಾಡ್ತಾ ಇದ್ದಾನ, ಮನುಷ್ಯನ್ ಮಾತಾಡ್ತಾ ಇದ್ದಾನ ಗೊತ್ತಾಗ್ಬಿಡತ್ತೆ ಪ್ರಿಯರೇ. ಸೊ ಅದ ಕಾರಣ ಅಲ್ಲಿ ಮಾತಾಡ್ತಾ ಇರೋದು ಕ್ಯಾಪ್ಟನ್ ಅಲ್ಲ, ಕ್ಯಾಪ್ಟನ್ ಮುಖಾಂತರವಾಗಿ ದೇವರು. ಸೊ ಇದು ನಿಜವಾಗ್ಲೂ ಯೋನನ್ನು ಗೊತ್ತೈತಿ. ಆದ್ರೆ ಒಂದು ವೇಳೆ ಅವನ ಮನಸ್ಸಿನಲ್ಲಿ ಬಂದಿರ್ಬೇಕು, ಅಯ್ಯೋ ದೇವರು ನನ್ನನ್ನು ಏನ್ ಮಾಡ್ತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ, ನನ್ನ ಹೆಸರಿನಲ್ಲೇ ಚೀಟಿ ಬರ್ತಾನೆ ಮುಂಚಿತವಾಗಿ ಗೊತ್ತು, ಆದ್ರೂ ಸಹ ಅವನು ಒಪ್ಪಿಕೊಳ್ಳಿಕ್ಕೆ ಧೈರ್ಯ ಇಲ್ಲ. ಇವತ್ತು ಅನೇಕರಿಗೆ ಅದೇ ಪ್ರಿಯರೇ, ಚೀಟಿ ಬರೋ ತನಕ, ನಮ್ಮ ಹೆಸರು ಬರೋ ತನಕ ನಾವು ಅದನ್ನು ನಂಬೋಂಗೇ ಇಲ್ಲ, ಪ್ರವಾದನೆಗಳು ನಂಬೋದೇ ಇಲ್ಲ, ವಾಗ್ದಾನಗಳು ನಂಬೋದೇ ಇಲ್ಲ. ವಾಗ್ದಾನ ಕೊಟ್ಟಂತ ದೇವರು ನಂಬಿಗಸ್ತನಂತ ವಾಕ್ಯವನ್ನು ಮಾತ್ರ ನಾವು ಓದ್ತೀವಿ. ಆದ್ರೆ ನಾವು ವಾಕ್ಯವನ್ನ ವಾಗ್ದಾನವನ್ನ ಏನ್ ಮಾಡೋದೇ ಇಲ್ಲ,
ನಂಬೋದೇ ಇಲ್ಲ. ಅನೇಕ ಸಮಯದಲ್ಲಿ ಸುಮ್ಮನೆ ಕಾಟಾಚಾರಗೆ ಒಂದು ಹೊಸ ವರ್ಷದ ಪ್ರಾಮಿಸ್ ವಾಕ್ಯಗಳನ್ನು ತಗೊಳ್ತೀವಿ, ಹೆಸರಿಗೆ ಅವತ್ತು ತಗೊಂಡು ಅವತ್ತೇ ಹೋಗಿದ್ವಿ, ಅವತ್ತೇ ಮರೆತು ಬಿಡ್ತೀವಿ. ಅನೇಕರ ಜೀವಿತದಲ್ಲಿ ವಾಗ್ದಾನದ ಫಲವನ್ನು ಹೊಂದಿಕೊಳ್ಳದೆ ಹೋಗ್ತಾ ಇರ್ತೀವಿ. ದೇವರು ತಡ ಮಾಡಿದನು ಮಾಡುವಂತ ದೇವರಾಗಿದ್ದಾನೆ, ಆ ನಂಬಿಕೆ ನಮಗಿನ್ನು ಬರ್ತಾ ಇಲ್ಲ. 1ನೇ ಪೇತ್ರದಲ್ಲಿ ನೋಡ್ತಾ ಇದ್ದೇನೆ, ನಂಬಿಕೆಯನ್ನು ಹುಟ್ಟಿಸುವವನು ಅದನ್ನ ಪೂರೈಸುವವನು ಆಗಿರುವಂತ ದೇವರು ಎಂಬುದಾಗಿ. ಸೊ ನಿಜವಾಗ್ಲೂ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ನಾವು ಹೋಗೋದಾದ್ರೆ ವಾಗ್ದಾನ ಫಲಗಳನ್ನು ಹೊಂದಿಕೊಳ್ಳುತ್ತೇವೆ ಪ್ರೇರೆ. ಸೊ ನಿಜವಾಗ್ಲೂ ವಾಗ್ದಾನ ದೇವರು ಕೊಟ್ಟಿದ್ರೆ ನೆರವೇರಿಸ್ತಾನೆ. ಸೊ ದೇವರ ಮೇಲೆ ಹೆಸರನ್ನ ಕರೀತಾ ಇದ್ದಾನೆ, ನಡೆಸುತ್ತಾನೆ. ಕೊನೆಗೆ ಬಂತು ಯೋನನ ಹೆಸರಿನಲ್ಲಿ ಚೀಟಿ ಬಂತು. ಅವಾಗ ಬಂದಿದ ಮೇಲೆ ಅಯ್ಯೋ ನಾ ಸಿಕ್ಕಾಕೊಂಡಿನಿ ಅಂತ ಎಲ್ಲರ ಮುಂದೆ ಅವಮಾನ ಪಟ್ಟಿದ ಮೇಲೆ ಅವನು ಒಪ್ಕೊಳ್ತಾ ಇದ್ದಾನೆ, ಹೌದು ನನ್ನಿಂದಲೇ ಆಯ್ತು, ನಾನೇ ದೇವರ ಮಾತನ್ನು ಮೀರಿ ಇಲ್ಲಿ ಬಂದಿದ್ದೀನಿ, ನಾನು ಏನ್ ಮಾಡಿಬಿಡ್ರಿ, ಕಟ್ಟಿ ನೀವು ಸಮುದ್ರದೊಳಗೆ ಹಾಕ್ಬಿಡ್ರಿ, ಹಾಗೆ ಸಮುದ್ರವೇನಾಗ್ಬೋದು, ಸಮಾಧಾನ ಆಗ್ಬೋದು. ಎಲ್ಲಾ ಪಟ್ಟ ಮೇಲೆ, ಎಲ್ಲಾ ಪ್ರಯತ್ನ ಮುಗಿದ ಮೇಲೆ, ಎಲ್ಲಾ ಬಲ ಕುಂದಿ ಹೋಗಿದ ಮೇಲೆ, ಎಲ್ಲ ಅವಮಾನ ಆದ ಮೇಲೆ, ಎಲ್ಲಾ ವಿಧವಾದ ಗಲಿಬಿಲಿಗೆಲ್ಲ ಹೋಗಿ ಇನ್ನೇನ್ ಜೀವ ಹೋಗ್ಬೇಕು ಅಷ್ಟರವರೆಗೆ ನಾವು ಸರಿಯಾದ ದೇವರ ಮಾರ್ಗಗಳನ್ನು ತಿಳಿದುಕೊಳ್ಳೋದೇ ಇಲ್ಲ. ಯೋನನು ಸಹ ಎಲ್ಲಾ ಪ್ರಯತ್ನ ಮುಗಿದ ಮೇಲೆ, ಎಲ್ಲರ ಆಲೋಚನೆ ಮುಗಿದ ಮೇಲೆ ಲಾಸ್ಟ್ ಒಪ್ಪಿಕೊಳ್ತಾ ಇದ್ದಾನೆ, ಇನ್ನೇನ್ ಜೀವ ಹೋಗ್ಬೇಕು, ದೋಣಿ ಮುಳುಗಬೇಕು, ಎಲ್ಲರೂ ಸಾಯ್ಬೇಕು, ಅದು ಒಂದೇ ದಾರಿ ಇತ್ತು. ಅವಾಗ ಒಪ್ಪಿಕೊಳ್ತಾ ಇದ್ದಾನೆ, ಹೌದು ನನ್ನಿಂದಲೇ ಆಯ್ತು ಎಂಬಲಾಗಿ. ಅಲ್ಲೆಲ್ಲೂಯ್ಯ. ಅವಾಗ ಅವ್ರದ್ದು ಏನ್ ಮಾಡ್ತಾ ಇದಾರೆ, ಸಮುದ್ರದ ಹಾಕೋದನ್ನು ನೋಡ್ತಾ ಇದ್ದೇವೆ. ಆದ್ರೆ ದೇವರು ಸಮುದ್ರದಲ್ಲಿಯೇ ನಿನ್ನನ್ನು ಹಾಕಿದ್ರು ಕೈ ಬಿಡುವಂತ ದೇವರಲ್ಲ, ಕರೆದಾತನು ನಂಬಿಗಸ್ತನಾಗಿದ್ದಾನೆ ಪ್ರಿಯರೇ. ಆದ ಕಾರಣ ನಾವು ಸಮುದ್ರದಲ್ಲಿ ಹಾಕುವಾಗ ಅವನನ್ನ ನುಂಗೋದಕ್ಕಾಗಿ ಅವನಿಗೆ ಯಾವುದೇ ಇಕ್ಕಟ್ಟುಗಳು ಬರಬಾರ್ದು, ಅವನಿಗೆ ಯಾವುದೇ ತೊಂದರೆಗಳು ಬರಬಾರ್ದು, ಮತ್ತೆ ಸಮುದ್ರದಲ್ಲಿ ಅವನು ಸತ್ತು ಹೋಗಬಾರ್ದು ಅಂತ ಹೇಳಿ ಅವನನ್ನ ಏನ್ ಮಾಡಿದ್ರಂತೆ, ಒಂದು ಮೀನನ್ನ ರೆಡಿ ಮಾಡಿ ಸಿದ್ಧತೆ ಮಾಡಿ ದೇವರು ಇಟ್ಟಿದ್ರು. ಅದು ಕೂಡ ಸ್ವಲ್ಪ ಕಷ್ಟಕರನೇ, ಮೀನಿನ ಹೊಟ್ಟೆಯಲ್ಲಿ ಇರೋದು. ಅವನು ಹಾಕಿದ ತಕ್ಷಣ ಮೀನ್ ಏನ್ ಮಾಡ್ತಿತ್ತು, ಅವನನ್ನು ನುಂಗುತ್ತಿತ್ತು. ಅಂದ್ರೆ ಆ ಮೀನ್ ಎಷ್ಟು ಮಟ್ಟಿಗೆ ಆ ಒಂದು ದೋಣಿನ ಏನ್ ಮಾಡ್ತಿತ್ತು, ಫಾಲೋ ಮಾಡ್ತಿತ್ತು. ಆಮೇಲೆ ದೇವರ ಮಾತನ್ನ ಆ ಒಂದು ಮೂರ್ಖ ಪ್ರಾಣಿ, ಅಂದ್ರೆ ಬಾಯಿಲ್ಲದ ಪ್ರಾಣಿ, ಅದು ಕೂಡ ಏನ್ ಮಾಡುತ್ತೆ, ದೇವರ ಮಾತುಗಳನ್ನ ಕೇಳುತ್ತೆ. ಆದ್ರೆ ಎಲ್ಲ ಇರುವಂತ ನಾವುಗಳು ಸರಿಯಾಗಿ ದೇವರ ಮಾರ್ಗವನ್ನ, ದೇವರ ವಾಕ್ಯಗಳನ್ನ ಏನ್ ಮಾಡ್ತಾ ಇಲ್ಲ, ಕೇಳ್ತಾನೆ ಇಲ್ಲ. ಅದು ನೋಡ್ರಿ, ದೇವರು ಹೇಳಿದ ಒಂದೇ ಮಾತಿಗೆ, ಅಪ್ಪನಿಗೆ ಅದ ನಾವಿನ ಏನ್ ಮಾಡ್ತಾನೆ ಇತ್ತು, ಫಾಲೋ ಮಾಡ್ತಾನೆ ಇತ್ತು. ನೀನು ಏನ್ ಮಾಡಿದಾರೆ ದೇವರು, ನೀನು ಆ ನಾವಿನ ಏನ್ ಮಾಡ್ಬೇಕು, ಫಾಲೋ ಮಾಡ್ಬೇಕು. ಅವಾಗ ನನ್ನ ಮಗನ ಒಬ್ಬನ ಏನ್ ಮಾಡ್ತಾನೆ, ಆ ನಾವಿಂದ ಕೆಳಗೆ ಬೀಳ್ತಾನೆ, ಅವನನ್ನ ಏನ್ ಮಾಡಬಾರ್ದು, ನೀವು ತಿನ್ನಬಾರ್ದು, ನುಂಗಬೇಕು ಎಂಬುದಾಗಿ. ಅದೇ ಪ್ರಕಾರವಾಗಿ ಆ ಫಿಶ್ ಕೂಡ ಏನ್ ಮಾಡ್ತಿದೆ, ಹಂಗೆ ಫಾಲೋ ಮಾಡ್ತಾ ಇತ್ತು. ಸೊ ಕರೆಕ್ಟ್ ಆಗಿ ಆ ಸಮಯ ಬಂದಾಗ, ಎಷ್ಟು ದಿನ ಪ್ರಯಾಣ ಮಾಡಿದ್ರಂತ ಗೊತ್ತಿಲ್ಲ, ಎಷ್ಟು ದಿನ ಮೀನ್ ಫಾಲೋ ಮಾಡ್ತಿತ್ತಂತ ಗೊತ್ತಿಲ್ಲ, ಆದ್ರೆ ಅವನನ್ನ ಹಾಕಿದ ತಕ್ಷಣ ಆ ಒಂದು ಮೀನ್ ಏನ್ ಮಾಡ್ತಿತ್ತಂತ ಅವನನ್ನ ನುಂಗುತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ಅಂದ್ರೆ ನೋಡ್ರಿ, ಆ ಮೀನಿನ ಹೊಟ್ಟೆ ಒಳಗೆ ಹೋಗಿ ಆ ಒಂದು ಕತ್ತಲ ಲೋಕದಲ್ಲಿ, ಪಾತಾಳದಲ್ಲಿ ಇದ್ದಂತ ಒಂದು ಫೀಲ್ ಅದು. ಯಾಕಂದ್ರೆ ಮೀನು ಅದಕ್ಕೆ ಮುಂಚೆ ಏನೇನು ತಿಂದಿರುತ್ತೋ, ಯಾಕಂದ್ರೆ ಮೀನಿನ ಹೊಟ್ಟೆ ನಾವು ಕಾಮನ್ ಆಗಿ ಚಿಕ್ಕ ಚಿಕ್ಕ ಮೀನುಗಳನ್ನು ತಗೊಂಡು ಬಂದು ಊಟ ಮಾಡ್ತಾ ಇರ್ತೇವೆ. ಅದನ್ನ ಕ್ಲೀನ್ ಮಾಡ್ಬೇಕಂದ್ರೆ ಅಷ್ಟೆಲ್ಲ ಬೇಸರ ಆಗತ್ತೆ. ಹೊಟ್ಟೆಯನ್ನು ಕೊಯ್ದು ಅಲ್ಲಿರುವಂತ ಹೊಳಸೆಲ್ಲ ತೆಗೆಯುವಾಗಲೇ ನಮಗೊಂದು ರೀತಿಯಾದ ಹೇಸಿಗೆ ಆಗ್ತಾ ಇರ್ತಾವ. ಇಷ್ಟು ಹೊಳಸಿರುತ್ತೆ. ಆ ಒಂದು ಹೊಳಸರ ಮಧ್ಯದಲ್ಲಿ ಯಾರಿದ್ದಾನೆ, ಈಗ ಯೋನ ಇದ್ದಾನೆ ಪ್ರಿಯರ. ಸೊ ನಾವು ಕೂಡ ಅನೇಕ ಸಾರಿಯಲ್ಲಿ ಏನ್ ಮಾಡ್ತಾ ಇರ್ತೇವೆ, ಇದೇ ರೀತಿಯಾಗಿ ತೊಂದರೆ ಒಳಗೆ ಹೋಗ್ತಾ ಇರ್ತೀವಿ. ದೇವರು ನಮ್ಮನ್ನ ಕಾಪಾಡೋದಕ್ಕೋಸ್ಕರನೇ ದೇವರು ಏನ್ ಮಾಡಿರ್ತಾನೆ, ನಮ್ಮನ್ನ ಅಲ್ಲಿಂದ ಪಾರ್ ಮಾಡಿರ್ತಾನೆ. ಸ್ವಲ್ಪ ಕಷ್ಟ ಇರುತ್ತೆ, ದೇವರು ತೋರಿಸುವ ಒಂದು ಮಾರ್ಗವು ಸ್ವಲ್ಪ ಕಷ್ಟ ಇದ್ರೂ ಅದು ಶಾಶ್ವತವಾದ ಒಂದು ಮಾರ್ಗವು. ನೋಡ್ರಿ, ಒಂದು ವೇಳೆ ನಿನೆವೆಗೆ ಹೋಗುವಂತ ಒಂದು ಶಿಪ್ ನಾವಿನ ಹತ್ತಿದ್ರೆ ಎಷ್ಟು ದಿನ ಹೋಗ್ತಿತ್ತೋ ಗೊತ್ತಿಲ್ಲ. ಆದ್ರೆ ಈ ಮೀನು ಅವನು ಎಷ್ಟು ದೂರ ಹೋದ್ರೂ ಬಿಡದೆ ಹೋಗಿ ಹಿಂಬಾಲಿಸ್ಕೊಂಡು ಬರ್ತಿತ್ತು. ಅವನ ನುಂಗಿ 3 ದಿನ ಹಗಲು ರಾತ್ರಿ, ಅವನಿಗೆ ಹಗಲು ಯಾವ್ದಂತ ಗೊತ್ತಾಗ್ತಾ ಇಲ್ಲ, ರಾತ್ರಿ ಯಾವ್ದಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವನು ಮೀನಿನ ಹೊಟ್ಟೆಯಲ್ಲಿ ಇದ್ದಾನೆ. ಅವನ ವಾಕ್ಯದಲ್ಲಿ ಹೇಳ್ತಾರೆ, ಅಗಲವಾದ ಪಾತಾಳದಲ್ಲಿ ಇದ್ದುಕೊಂಡು ಅವನು ದೇವರನ್ನ ಏನ್ ಮಾಡ್ತಾ ಇದ್ದಾನಂತೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದ್ರೂ ಸಹ ದೇವರು ಕೇಳ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. 3 ದಿನ ಉಪವಾಸ ಮಾಡ್ತಾ ಇದ್ದಾನೆ ಪ್ರೇರೆ ಮೀನಿನ ಹೊಟ್ಟೆಯಲ್ಲಿ. ಆ ಮೀನು ಸಹ ಅವನಿಗೋಸ್ಕರ ಉಪವಾಸ ಮಾಡ್ತಾ ಇತ್ತು ಎಂಬುದನ್ನು ನಂಬುತ್ತೇನೆ. ಒಂದು ವೇಳೆ ಆ ಮೀನ ಅದಕ್ಕೆ ಅವನ ನುಂಗಿದ ಮೇಲೆ ಬೇರೆ ಏನೋ ನುಂಗಿದ್ರೆ ಅವನನ್ನ ಆಟೋಮೆಟಿಕ್ ಆಗಿ ಏನಾಗ್ತಿತ್ತು, ಡೈಜೆಷನ್ ಆಗಿ ಹೊರಗೆ ಹೋಗ್ಬೇಕಾಗಿತ್ತು ಅವ. ಆದ್ರೂ ಸಹ ಅವನು ನುಂಗಿದ ಮೇಲೆ ಮೀನು ಸಹ ಏನ್ ಮಾಡ್ಲಿಲ್ಲ, ಬೇರೆ ಯಾವ ಆಹಾರವನ್ನು ತಿನ್ನದೆ 3 ದಿನ ಪ್ರಯಾಣ ಮಾಡ್ತಾ ಇತ್ತು ಅದು ಕೂಡ. ಆಮೇಲೆ ಅಂದ್ರೆ ಟಯರ್ಡ್ ಆಗದೆ, ಅದು ಯಾವುದೇ ತೊಂದರೆ ಆಗದೆ, ಅದು ಸಮಾಧಾನಕರವಾಗಿ ಪ್ರಯಾಣ ಮಾಡ್ತಿತ್ತು. ನಾವು 1 ದಿನ ಉಪವಾಸ ಮಾಡುವಾಗಲೇ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡತ್ತೆ. ನೆನ್ನೆ ಎಲ್ಲ ಒಂದೇ ದಿನ ಉಪವಾಸ ಮಾಡಿ ರಾತ್ರಿ ಸಿಕ್ಕಾಪಟ್ಟೆ ತಲೆನೋವು, ಯಾವಾಗ ಊಟ ಮಾಡಿದೆ ಯಾವಾಗ ಮಕ್ಕೊಂಡೆ, ಅಷ್ಟು ಮಟ್ಟಿಗೆ. ಇದು ಮನುಷ್ಯನ ಬಲ. ಅಲ್ಲೆಲ್ಲೂಯ್ಯ. ಆದ್ರೆ ದೇವರ ಬಲ ಇದ್ರೆ ನಾವು ಎಷ್ಟು ದಿನ ಬೇಕಾದ್ರೆ ಏನ್ ಮಾಡ್ಬೋದು, ಉಪವಾಸನ ಮಾಡ್ಬೋದು. ನೋಡ್ರಿ, ಒಂದು ಮೀನು ಉಪವಾಸ ಮಾಡ್ತಾ ಇದೆ ಒಂದು ದೇಶಕ್ಕೋಸ್ಕರ, ಒಬ್ಬ
ಮನುಷ್ಯನಿಗೋಸ್ಕರ ಒಂದು ಮೀನು ಉಪವಾಸ ಮಾಡ್ತಾ ಇದೆ, ಆದ್ರೆ ಎಲ್ಲ ಇರುವಂತ ನಾವು ಒಂದು ಹೊತ್ತು ಉಪವಾಸ ಮಾಡ್ಲಿಕ್ಕೆ ಎಷ್ಟು ಅಡಚಣೆ ಬರುತ್ತೆ, ಎಷ್ಟು ಗಲಿಬಿಲಿ ಮಾಡಿಕೊಳ್ತೀವಿ, ಎಷ್ಟು ಹಿಂಸೆ ಒಳಗೆ ಹಾಕೊಳ್ತೀವಿ ಪ್ರೇಯರ್. ಆಮೇನ್, ಹಲ್ಲೆಲೂಯಾ. ಸೊ ಅದೇ ಕಾರಣ ಆ ಮೀನು ಸಹ ಉಪವಾಸ ಮಾಡ್ತಿತ್ತು, ಯೋನನು ಸಹ ಉಪವಾಸ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಅವನು ಏನ್ ಮಾಡ್ತಿದ್ದ, ಅವನು ಕಾಯ್ತಾ ಇದ್ದ, ಪ್ರಾರ್ಥನೆ ಮಾಡ್ತಿದ್ದ. ನಿಜವಾಗ್ಲೂ ಒಂದು ವೇಳೆ ಅವನು 3 ದಿನ ಉಪವಾಸ ಮಾಡೋದಕ್ಕಾಗಿ, ಆ 3 ದಿನ ಪ್ರಾರ್ಥನೆ ಮಾಡೋದಕ್ಕಾಗಿ, ಆ ಒಂದು ನಿನೆವೆ ಪಟ್ಟಣ ರಕ್ಷಣೆ ಹೊಂದೋದಕ್ಕಾಗಿ ದೇವರನ್ನು ಸಿದ್ಧತೆ ಮಾಡುತ್ತಾರೆ ಎಂಬುದನ್ನು ನಂಬುತ್ತೇನೆ ಪ್ರೇಯರ್. ಹಲ್ಲೆಲೂಯಾ. ನೀನು ಎಂತ ವಿಧದಲ್ಲಿ ದೇವರ ಮಾರ್ಗವನ್ನು ಬಿಟ್ಟು ತಪ್ಪಿ ಹೋದ್ರು ದೇವರು ಬಿಡೋದಿಲ್ಲ. ದೇವರು ಮತ್ತೆ ಪುನಃ ನಿನ್ನ ಏನ್ ಮಾಡ್ತಾನೆ, ದೇವರ ಮಾರ್ಗ ಕರ್ಕೊಂಡು ಬಂದೇ ಬರ್ತಾನೆ. ಸೊ ಬಂದ ತಕ್ಷಣ ಅಲ್ಲಿ ಏನಾಗ್ತಾ ಇದೆ, 3 ದಿನ ಆದ್ಮೇಲೆ ಆ ಮೀನು ಅವನನ್ನ ಏನ್ ಮಾಡ್ತಾ ಇದೆ, ಕರೆಕ್ಟ್ ಆಗಿ ದೇವರು ಹೇಳಿದ ಜಾಗದಲ್ಲಿ ಬಂದು ಆ ಮೀನು ಅವನನ್ನ ಏನ್ ಮಾಡ್ತಾ ಇದೆ, ಕಾರಿ ಬಿಡುತ್ತೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅವಾಗ ಬಂದು ನೋಡ್ತಾ ಇದ್ದಾನೆ, ಓ ನಾನು ನಿನೆವೆ ಪಟ್ಟಣಕ್ಕೆ ಬಂದಿದ್ದೇನೆ. ಆ ಪಟ್ಟಣ ಎಂತ ದೊಡ್ಡದಂತ ನೋಡೋದಾದ್ರೆ 3 ದಿನ ಪ್ರಯಾಣ ಮಾಡುವ ಮಟ್ಟಿಗೆ ದೊಡ್ಡ ಪಟ್ಟಣ ಅಂತ. 3 ದಿನ ಪ್ರಯಾಣ ಮಾಡಬೇಕು, ಹಗಲು ರಾತ್ರಿ 3 ದಿನ ಪ್ರಯಾಣ ಮಾಡಿದ್ರೆ ಆ ಪಟ್ಟಣವನ್ನು ಏನ್ ಮಾಡ್ಬೋದು, ಒಂದು ಸರ್ವೆ ತಗೊಳ್ಬಹುದು, ಅಷ್ಟು ದೊಡ್ಡ ಪಟ್ಟಣವಾಗಿತ್ತು. ಸೊ ಅಷ್ಟು ದೊಡ್ಡ ಪಟ್ಟಣವನ್ನು ಪ್ರಯಾಣ ಮಾಡುವ ಮಟ್ಟಿಗೆ ದೇವರು ಹೇಳ್ತಾ ಇದ್ದಾನೆ, ಹೋಗು ಈ ಪಟ್ಟಣವನ್ನು ಏನ್ ಮಾಡ್ತಾ ಇರ್ತೀನಿ, ನಾನು ಇನ್ನು 40 ದಿವಸ ಅಂತ ಅನಿಸುತ್ತೆ ನನಗೆ, ನಾನು ಏನ್ ಮಾಡ್ತೀನಿ, ಅವ್ರನ್ನ ನಾನು ಸರ್ವನಾಶ ಮಾಡ್ಬಿಡ್ತೀನಿ, ಅವ್ರು ಮಾಡುವಂತ ಪಾಪಗಳು ತಪ್ಪುಗಳು ನನಗೆ ಬಂದು ಎಟ್ಟೈತಿ ಅಂತ ಹೇಳಿ ನೀನು ಹೇಳು ಅಂತ ಗಾಸ್ಪಲ್ ಹೇಳುವಂತ ದೇವರು ಕಳಿಸ್ತಾ ಇದ್ದಾನೆ. ಅವನು ಏನ್ ಮಾಡ್ತಾನೆ, ಒಂದೇ ದಿನ ಪ್ರಯಾಣ ಮಾಡ್ತಾನೆ. ಎಷ್ಟು ದಿನ? ಒಂಟೆ ಪ್ರಯಾಣ ಮಾಡಿ ಅವನ ದೇವರ ಮಾತನ್ನು ತಿಳಿಸ್ತಾ ಇದ್ದಾನೆ. ಅಲ್ಲಿ ಎಷ್ಟು ಉತ್ತಮವಾದ ಕಾರ್ಯ ನಡೀತಾ ಇದೆ ಅಂದ್ರೆ, ಅವನು ಒಂದೇ ದಿನ ಪ್ರಯಾಣ ಮಾಡಿದ, ಆದ್ರೆ ಒಂದು ದಿನದಲ್ಲಿ ದೊಡ್ಡ ಒಂದು ಬದಲಾವಣೆ ಆ ದೇಶದಲ್ಲಿ ಬಂತು ಎಂಬುದಾಗಿ ನೋಡ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ. ಒಂದೇ ದಿನದಲ್ಲಿ ಅಂದ್ರೆ ಆ ಸುದ್ದಿ ಹೆಂಗ ಹರಡ್ತಾ ಇದೆ ಅಂದ್ರೆ, ಅವ್ರು ಒಬ್ರು ಕೇಳಿದ್ರೆ ಇನ್ನು 4 ಮಂದಿಗೆ ಏನ್ ಮಾಡ್ತಿದ್ರು, ಈ ರೀತಿ ದೇವರ ಮನುಷ್ಯನ್ ಬಂದಿದ್ದ, ಅವನು ಸುವಾರ್ತೆ ಸಾರಿದ, ದೇವರ ಕೋಪ ನಮ್ಮ ಮೇಲೆ ಬಂದಿದಂತೆ, ದೇವರ ನಮ್ಮ ದೇಶವನ್ನ, ನಮ್ಮ ಪಟ್ಟಣ, ನಮ್ಮನ್ನ ಏನ್ ಮಾಡ್ತಾನಂತೆ, ಸರ್ವನಾಶ ಮಾಡ್ತಾನಂತೆ, ಏನ್ ಮಾಡೋದು ಅಂತ ಹಂಗೆ ಒಬ್ರಿಗೊಬ್ರು ಆ ಒಂದು ದೇವರ ವಾಕ್ಯಗಳನ್ನು ಕೇಳಿ ದೇವರ ಭಯವನ್ನು ಹೊಂದಿಕೊಂಡು ಆ ಸುದ್ದಿನ ಬೇಗ ಹರಡಿಸ್ತಾ ಇದ್ದಾರೆ ಪ್ರಿಯ. ಆದ್ರೆ ನಾವು ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದೀವಿ, ಒಳ್ಳೆ ಸುದ್ದಿಗಳನ್ನು ಹರಡಿಸೋದಿಲ್ಲ, ಕೆಟ್ಟ ಸುದ್ದಿಯಿಂದ ಮಾತ್ರ ಏನ್ ಮಾಡ್ತೇವೆ ಬೇಗ. ಈಗ ಮೀಡಿಯಾಗಳು ಸಹ ಹಾಗೆ ಮಾಡ್ತಾ ಇರತ್ತೆ. ಅಂದ್ರೆ ಕೊರೋನಾ ಅಂತ ಹೇಳಿದ್ರೆ ಅದರ ಎಲ್ಲಾ ಚಾನಲ್ ನಲ್ಲಿ ನಮಗೆ ಹೆಂಗ ಸುಮ್ಮನೆ ಮನೆ ಒಳಗೆ ಕುಂತವನಿಗೂ ಒಂಥರ ಬೀದಿ ಭಯ ಬಂದ್ಬಿಡ್ಬೇಕು, ಆ ರೀತಿ ಸುದ್ದಿ ಎಬ್ಬಿಸ್ತಾ ಇದ್ದಾರೆ. ಆದ್ರೆ ಒಳ್ಳೆ ಕಾರ್ಯಗಳನ್ನ ಅಷ್ಟು ಏನ್ ಮಾಡೋಂಗಿಲ್ಲ, ಅವರು ಮುಂದೆ ತಗೊಂಡು ಹೋಗೋದೇ ಇಲ್ಲ. ಅದೇ ಈ ಲೋಕದಲ್ಲಿ ಆಗ್ತಾ ಇದೆ. ಅವ್ರು ನೋಡ್ರಿ, ಆದ್ರೆ ನಿನೆವೆ ಪಟ್ಟಣದವರು ದೇವರ ಒಂದು ಸುದ್ದಿನ ಕೇಳಿದ ತಕ್ಷಣ ಆ ಇಡೀ ದೇಶದ ಸುದ್ದಿನ ಏನ್ ಮಾಡ್ತಾ ಇದ್ರು, ಹರಡ್ತಾ ಇದ್ರು. ಅದನ್ನ ಕೇಳಿದ ಎಲ್ಲಾ ಜನರು, ಅಧಿಕಾರಿಗಳು, ರಾಜರು ಎಲ್ಲರೂ ಸೇರಿ ಏನ್ ಮಾಡ್ತಾರೆ, ಆಯ್ತಪ್ಪ ದೇವರ ಶಾಪವು, ದೇವರ ಕೋಪವು, ದೇವರ ಒಂದು ಚಿತ್ತನ ಇಲ್ಲಿ ಏನ್ ಮಾಡಬಾರ್ದು, ಕೆಟ್ಟದಾಗಿ ನಡಿಬಾರದು. ಹಾಗಾಗಿ ಏನ್ ಮಾಡೋಣ, ನಾವೆಲ್ಲರೂ ಉಪವಾಸ ಮಾಡೋಣ. ನಾವೆಲ್ಲರೂ ಏನ್ ಮಾಡೋಣ, ಉಪವಾಸನ ಮಾಡೋಣ. ಅಂದ್ರೆ ಚಿಕ್ಕ ಮಕ್ಕಳದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬನು 3 ದಿನ ಏನ್ ಮಾಡಬಾರ್ದು, ಹಗಲು ರಾತ್ರಿ ಯಾವುದು ಊಟ ಮಾಡಬಾರ್ದು, ನೀರು ಸಹ ಕುಡಿಬಾರ್ದು. ಅಂದ್ರೆ ಪಶು ಪಕ್ಷಿಗಳು, ಪ್ರಾಣಿಗಳು ಕೂಡ ಏನ್ ಮಾಡಬಾರ್ದು, ನೀರು ಕುಡಿಬಾರ್ದು. ನಮ್ಮ ಮನೆಯಲ್ಲಿ ನಮಗೆ ಸಂಬಂಧಪಟ್ಟ ದನ ಕುರಿಗಳು ಸಹ ಏನ್ ಮಾಡಬಾರ್ದು, ನೀರು ಕುಡಿಬಾರ್ದು. ಕುದುರೆ ಕತ್ತೆಗಳು ಸಹ ಏನ್ ಮಾಡಬಾರ್ದು, ನೀರು ಕುಡಿಬಾರ್ದು. ಯಾವುದು ನೀರು ಕುಡಿಬಾರದು. 3 ದಿವಸ ಎಲ್ಲ ಏನ್ ಮಾಡೋಣ, ಉಪವಾಸದಲ್ಲಿ ಬೀಳೋಣ. ದೇವರ ಕೋಪದಲ್ಲಿ ಬಿದ್ದು ಸಾಯೋದಕ್ಕಿಂತ ಊಟ ಇಲ್ಲದೆ, ನೀರಿಲ್ಲದೆ ಉಪವಾಸದಲ್ಲಿ ದೇವರ ಸಮ್ಮುಖದಲ್ಲಿ ಬಿದ್ದುಕೊಳ್ಳೋಣ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಅಂತ ಎಂತ ದೊಡ್ಡ ಒಂದು ಸುದ್ದಿಯಲ್ಲಿ ಹರಡುತ್ತಾ ಇದೆ. ಒಂದು ವೇಳೆ ದೇವರು ನಮ್ಮ ಮೇಲೆ ಮಾಡಲಿಕ್ಕಿರುವಂತ ಆ ಕೆಟ್ಟದನ್ನ ನಾವು ಮಾಡುವಂತ ಉಪವಾಸದ ಮೂಲಕವಾಗಿ ದೇವರು ಏನ್ ಮಾಡ್ಬೋದು, ಅದನ್ನ ಮಾಡದೇ ಇರ್ಬೋದಲ್ಲ ಅಂತೇಳಿ ಎಲ್ಲರೂ ಸೇರಿ ಏನ್ ಮಾಡ್ತಾ ಇದಾರಂತೆ, ಅಲ್ಲಿ ಉಪವಾಸನ ಮಾಡ್ತಾ ಇರೋದು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಎಲ್ಲರೂ ಉಪವಾಸ ಮಾಡ್ತಾ ಇರೋದು ನೋಡ್ತಾ ಇರುವಾಗ ದೇವರು ಏನ್ ಮಾಡ್ತಾ ಇದ್ದಾನೆ, ಆ ದೇಶಕ್ಕೆ ಕೊಡಬೇಕಾಗಿರುವ ಕೇಡಿಗೋಸ್ಕರ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಇಷ್ಟು ಬೇಗ ಈ ನಮ್ಮ ಜನರು, ಇಷ್ಟು ಬೇಗ ನನ್ನ ಮಕ್ಕಳು ಮಾನಸಾಂತರ ಹೊಂದಿದ್ದು ನನ್ನ ಕಡೆ ತಿರುಗಿಕೊಂಡ್ರಲ್ಲ ಅಂತ ಹೇಳಿ ದೇವರು ಅವ್ರಿಗೆ ಮಾಡ್ಲಿಕ್ಕಿರುವಂತ ಕೆಟ್ಟದನ್ನ ಏನ್ ಮಾಡ್ತಾ ಇದ್ದಾನೆ, ಮಾಡದೇ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆವಾಗ ಇಷ್ಟೆಲ್ಲಾ ಒಂದು ರಕ್ಷಣೆ ತಂದಿದ್ದು ಯಾರಿಂದ ಅಂದ್ರೆ ಆ ವ್ಯಕ್ತಿ ಯೋನ ನಿಮಿತ್ತವಾಗಿ ಆಗಿತ್ತು. ಆದ್ರೆ ಅವನ ಮನಸ್ಸಿನಲ್ಲಿ ಏನು, ಇದು ನನಗೆ ಆಲ್ರೆಡಿ ಗೊತ್ತಿತ್ತು. ಆಮೇಲೆ ಅವನ ಮನಸ್ಸಲ್ಲಿ ಏನಿತ್ತಂತೆ, ಇದು ನನಗೆ ಆಲ್ರೆಡಿ ಗೊತ್ತಿತ್ತು, ದೇವರು ಹಿಂಗೆ ಮಾಡ್ತಾನೆ ಅಂತ ಗೊತ್ತು. ಆದ್ರೂ ಸುಮ್ಮನೆ ನನ್ನ ಕರ್ಕೊಂಡು ಏನ್ ಮಾಡ್ತಾನೆ, ಇಲ್ಲಿ ಕರ್ಕೊಂಡು ಸೇರಿಸುತ್ತಾನೆ. ಯಾಕಂದ್ರೆ ಬೇಸರ ಅವನಿಗೆ. ಅವ್ನು ಬಂದ ಮಾರ್ಗ ಹಂಗಿತ್ತು. ಅವ್ನು ಬಂದ ಮಾರ್ಗ ಹೆಂಗಿತ್ತು, ಅವನು ಹೋಗ್ಬೇಡ ಅಂತ ಹೋಗಿದ್ದ, ಗಲಿಬಿಲಿ ಒಳಗಾಗಿದ್ದ, ಬಿರುಗಾಳಿಯಲ್ಲಿ ಸಿಕ್ಕಾಕೊಂಡ, ಆ ಒಂದು ಅಲೆಯಲ್ಲಿ ಸಿಕ್ಕಾಕೊಂಡ, ಅಷ್ಟೆಲ್ಲ ಕಷ್ಟಪಟ್ಟ, ಅವಮಾನ ಪಟ್ಟ, ಮತ್ತೆ ಅಲ್ಲಿಂದ ನೀರಿನಲ್ಲಿ ಬಿದ್ದ, ಮತ್ತೆ ಅಲ್ಲಿ ಮೀನಿನ ಹೊಟ್ಟೆಯಲ್ಲಿ ಹಗಲೂ ರಾತ್ರಿ ಆ ಹೊಳಸಿನಲ್ಲಿ ಕುತ್ಕೊಂಡು ಅವನ ಏನ್ ಮಾಡ್ತಿದ್ದ, ಪ್ರಾರ್ಥನೆ ಮಾಡ್ತಿದ್ದ. ಆಮೇಲೆ ಬಂದು ಮೀನು ಅವನನ್ನ ಕಾರಿ ಬಿಡುತ್ತು.
ಸಮುದ್ರದಲ್ಲಿ ಹೊರಗೆ ಬಂದು ಏನ್ ಮಾಡ್ತು, ಅವನ ಕಾರಿ ಹೋಯ್ತು. ಇಷ್ಟೆಲ್ಲ ಅವಮಾನ, ಹಿಂಸೆ, ತೊಂದರೆ, ಗಲಿಬಿಲಿ ಮಾಡ್ಕೊಂಡು ಬಂದು ಇಲ್ಲಿ ಸುವಾರ್ತೆ ಸಾರ್ತಾನೆ ಅಂದ್ರೆ ಅವನ ಮನಸ್ಸಲ್ಲಿ ಎಷ್ಟು ವೇದನೆ ಇರಬೇಕು. ಈ ಪಟ್ಟಣ ನಾಶವಾಗಬೇಕಂತ ಅವನ ಆಲೋಚನೆ ಇತ್ತು ಏನು. ಆಮೇಲೆ ಯಾಕಂದ್ರೆ ಅನೇಕ ಭಕ್ತರುಗಳು ಇದೇ ವಿಚಾರಗಳು ಮಾಡ್ತಾ ಇರ್ತಾನೆ. ಯಾಕಂದ್ರೆ ಸಮ್ಟೈಮ್ಸ್ ನಮ್ಮ ಕೋಪಗಳು ನಮ್ಮನ್ನ ಅಗಲವಾದ ಪಾತಾಳಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಬೇರೆ. ಅವನಲ್ಲಿ ಹೇಳ್ತಾ ಇದ್ದಾನೆ, ನನಗೆಲ್ಲರಿಗೂ ಗೊತ್ತಾಯ್ತು ನೀನ್ ಹಿಂಗೇ ಮಾಡ್ತಿ ಅಂತ ಹೇಳಿ, ನೀನ್ ನಾಶ ಮಾಡ್ತಿದ್ ಪಟ್ಟಣವನ್ನು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಿ. ಆದ್ರೆ ಇವ್ರು ಒಂದೇ ದಿನಕ್ಕೆ ಇವರೆಲ್ಲರೂ ಪಶ್ಚಾತ್ತಾಪಪಟ್ಟು ಮಾನಸಾಂತರ ಪಟ್ಟು ನಿನ್ನ ಕಡೆ ತಿರುಗಿಕೊಂಡ್ಬಿಟ್ರು. ಇದು ನೀ ಆಲ್ರೆಡಿ ನೀ ಮಾಡ್ತಿ ಅಂತ ನನಗೆ ಗೊತ್ತಿತ್ತು, ಆದ್ರೂ ಸುಮ್ಮನೆ ನನಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟು ತೊಂದರೆ ಕೊಟ್ಟು ಗಲಿಬಿಲಿ ಮಾಡ್ಕೊಂಡು ಕರ್ಕೊಂಡು ಸೇರಿಸಿದೆಯಲ್ಲ ಅಂತೇಳಿ ದೇವರ ಮೇಲೆ ಏನ್ ಮಾಡ್ತಾನ, ಅವನು ಸಿಟ್ಟು ಮಾಡ್ಕೊಳ್ತಾನೆ. ಆದ್ರೆ ಅವನ ಗಲಿಬಿಲಿ ಆಗಿದ್ದ ಕಾರಣ ಯಾರು, ಅವನೇ. ತೊಂದರೆಗಾಗಲಿ ಕಾರಣ ಯಾರೋ ಅವನೇ. ಆದ್ರೆ ಈಗ ಯಾರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾನೆ, ದೇವರ ಮೇಲೆ ಬ್ಲೇಮ್ ಮಾಡ್ತಾನೆ. ನಾವು ಕೂಡ ಅನೇಕ ಸಾರಿ ನನಗೆ ಇಂಥ ಜೀವಿತ ಯಾಕೆ ತಂದಿ, ನನಗಿಂತ ಇಕ್ಕಟ್ಟು ಯಾಕೆ ತಂದಿ, ನನಗಿಂತ ಸಮಸ್ಯೆ ಎದಕ್ಕೆ ತಂದಿ, ನನಗಿಂತ ಫ್ಯಾಮಿಲಿ ಎದಕ್ಕೆ ತಂದಿ, ಇಂಥ ಊರು ಎದಕ್ಕೆ ತಂದಿ, ಇಂಥ ಮನೆ ಎದಕ್ಕೆ ತಂದಿ ಅಂತ ಹೇಳಿ ಅನೇಕ ಸಾರಿ ಇನ್ಕ್ಲೂಡಿಂಗ್ ಮೀ ಅನೇಕರು ನಾವೇನ್ ಮಾಡ್ತಾ ಇರ್ತೀವಿ, ದೇವರನ್ನ ಪದೇ 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 ಬಟ್ಟಿಟ್ಕೊಂಡು ತೋರಿಸ್ತಾ ಇರ್ತೀವಿ. ಅದು ನಿಜವಾಗ್ಲೂ ಸ್ವಲ್ಪ ಆಲೋಚನೆ ಮಾಡ್ರಿ, ದೇವರ ಚಿತ್ತದ ಪ್ರಕಾರ ನಾವು ನಡೀತಾ ಇದೀವ, ದೇವರ ಆಲೋಚನೆ ಪ್ರಕಾರ ನಡೀತಾ ಇದೀವ, ದೇವರು ಹೇಳಿದ ಜಾಗಕ್ಕೆ ಹೋಗ್ತಾ ಇದೀವ ಅಂತ ಹೇಳಿ. ಹಲ್ಲೆಲೂಯಾ. ಆದ್ರೆ ನಿಜವಾಗ್ಲೂ ನಾವು ಎಲ್ಲವನ್ನು ಸಹಿಸಿಕೊಂಡು ದೇವರ ಚಿತ್ತದಲ್ಲಿ ಇರೋದಾದ್ರೆ ದೇವರು ಸರಿಯಾಗಿ ನಮ್ಮನ್ನ ಏನ್ ಮಾಡ್ತಾನೆ, ದೇವರ ಚಿತ್ತವನ್ನು ನಮ್ಮಲ್ಲಿ ನೆರವೇರಿಸುವಂತ ದೇವರಾಗಿದ್ದಾನೆ. ಅವನು ಸಿಟ್ಟು ಮಾಡಿಕೊಳ್ಳುತ್ತಾ ಇರುವಾಗ ದೇವರು ಅವನ ನೋಡಿ ಕೇಳ್ತಾ ಇದ್ದಾನೆ, ನೀನು ಸಿಟ್ಟು ಮಾಡಿಕೊಳ್ಳೋದು ಸರಿಯೋ ಮಗನೇ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ನೀನು ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳೋದು ಸರಿಯೋ ಎಂಬುದಾಗಿ ದೇವರಲ್ಲಿ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಜವಾಗ್ಲೂ ಕರ್ತವ್ಯ ಪ್ರಿಯರೇ, ನಾವು ಕೂಡ ಅನೇಕ ಸಾರಿ ದೇವರನ್ನ ಬ್ಲೇಮ್ ಮಾಡ್ತಾ ಇದ್ದೇವೆ. ನಾವು ದೇವರನ್ನ ಬ್ಲೇಮ್ ಮಾಡೋದು, ದೇವರ ಮೇಲೆ ಕೋಪ ಮಾಡಿಕೊಳ್ಳೋದು ಸರಿಯಾ ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡ್ರಿ. ತಂದುಕೊಂಡಿರೋದು ನಾವಾಗಿರ್ತೀವಿ, ಆದ್ರೆ ಬ್ಲೇಮ್ ಮಾಡೋದು ಮಾತ್ರ ದೇವರಾಗಿರ್ತೀವಿ. ನಾವು ಎಂತದಾದ್ರೂ ತಂದುಕೊಂಡ್ರು ದೇವರ ಆ ಇಕ್ಕಟ್ಟಿನಿಂದ ನಮ್ಮನ್ನ ಪಾರ್ ಮಾಡಿಕೊಂಡು ಒಳ್ಳೆ ದಾರಿಯಲ್ಲೇ ನಡೆಸ್ತಾ ಇರ್ತಾನೆ. ಆದ್ರೆ ದೇವರು ನಡೆಸುವ ಒಳ್ಳೆ ಮಾರ್ಗವನ್ನು ಬಿಟ್ಟು ಬಿಡ್ತೀವಿ. ದೇವರು ನಮಗೆ ತಂದ ಕಷ್ಟಗಳನ್ನು ಮಾತ್ರ ಮುಂದಿಟ್ಟುಕೊಂಡು ದೇವರನ್ನ ಬ್ಲೇಮ್ ಮಾಡ್ತಾ ಇರ್ತೀವಿ. ಸೊ ಪ್ಲೀಸ್ ದೇವರ ಮೇಲೆ ಕೋಪ ಮಾಡಿಕೊಳ್ಳಬೇಡ್ರಿ, ದೇವರ ಮೇಲೆ ಸಿಟ್ಟು ಮಾಡಿಕೊಳ್ಬೇಡ್ರಿ. ದೇವರು ನಮ್ಮ ಹಿತಚಿಂತಕನಾಗಿದ್ದಾನೆ, ದೇವರು ನಮ್ಗೆ ಒಳ್ಳೆಯದನ್ನು ಮಾತ್ರ ಮಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲಿ ಅವನಿಗೆ ಅದು ತಿಳಿಯಪಡಿಸಬೇಕೆಂಬುದಾಗಿ ದೇವರು ಅವನಿಗೆ ಒಂದು ರೀತಿಯಾದ ಒಂದು ಕನಸು ಒಂದು ವಿಧದಲ್ಲಿ ತುಂಬಿಸ್ತಾ ಇರ್ತಾನೆ. ಅವನು ಕುತ್ಕೊಂಡಿರೋ ಜಾಗದಲ್ಲಿ ಏನಾಗ್ತಾ ಇದೆ, ಒಂದು ಗಿಡವನ್ನು ದೇವರು ಏನ್ ಮಾಡ್ತಾ ಇದ್ದಾನೆ, ಹುಟ್ಟಿಸ್ತಾ ಇದ್ದಾನೆ. ಒಂದೇ ದಿನದಲ್ಲಿ ಗಿಡ ಏನಾಗುತ್ತೆ, ಹುಟ್ಟು ಬೆಳೆದು ಅವನಿಗೆ ಆಶ್ಚರ್ಯ ಕೊಡ್ತಾ ಇದೆ. ಅಂತ ಬಿಸಿಲು ಬರುವಾಗ ಆ ಒಂದು ಸಣ್ಣ ನೆರಳು ಅವನಿಗೆ ಹೆಂಗಿತ್ತು, ತುಂಬಾ ಅನುಕೂಲವಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಸ್ವಲ್ಪ ಬರ ದಿವಸದಲ್ಲಿ ಬಿಸಿಲು ಬಂದ ತಕ್ಷಣ ಆ ಗಿಡ ಏನಾಗ್ಬಿಡುತ್ತಂತೆ, ಸುಟ್ಟು ಅದು ಒಣಗಿ ಹೋಗ್ಬಿಡುತ್ತೆ. ಅವಾಗ ಸುರ್ರಂತ ಬಿಸಿಲು ಅವನ ಮುಖಕ್ಕೆ ಬಡಿತಿತ್ತಂತೆ. ಅವಾಗ ಅವನಿಗೆ ಸಿಟ್ಟು ಬಂದು ಆ ಒಂದು ಗಿಡದ ಮೇಲೆ ಏನ್ ಮಾಡಿದ, ಅವನು ಕೋಪ ಮಾಡಿಕೊಂಡ. ಅವಾಗ ದೇವರು ಹೇಳ್ತಾ ಇದ್ದಾನೆ, ನೋಡಪ್ಪ, ಒಂದೇ ದಿನದಲ್ಲಿ ಒಂದು ಸಮಯದಲ್ಲಿ ನಿನಗೆ ಆಶ್ಚರ್ಯ ಕೊಡ್ತಾ, ಈ ಗಿಡ ಇಲ್ಲ ಅಂದ್ರೆ ನೀನ್ ಎಷ್ಟೆಲ್ಲ ನಿನ್ನ ಸಿಟ್ಟು ಮಾಡ್ಕೊಳ್ತಿ, ಎಷ್ಟೆಲ್ಲ ನನಗೆ ಬೇಜಾರಾಗಿತ್ತು, ಎಷ್ಟೆಲ್ಲ ನನಗೆ ಹಿಂಸೆ ಆಯಿತು. ಅದೇ ರೀತಿಯಾಗಿ ಇಷ್ಟು ಲಕ್ಷ ಜನರು ನನ್ನನ್ನು ಮರೆತು ಪಾಪದಲ್ಲಿ ಬಿದ್ದಿರುವಾಗ, ಇಷ್ಟು ವರ್ಷ ನನ್ನ ನಂಬಿ ಹಿಂದಿರುಗಿ ಹೋಗಿ ಅವ್ರ ಪಾಪದಲ್ಲಿ ಬಿದ್ದಿರುವಾಗ ಅವರು ದೇವರ ಕಡೆ ತಿರುಗಿಕೊಳ್ಳಲಿಕ್ಕೆ ಒಂದು ಅವಕಾಶ ಕೊಡೋದು ಏನ್ ತಪ್ಪು ಎಂಬುದಾಗಿ ದೇವರು ಆ ಒಂದು ವಿಧದಲ್ಲಿ ಎಷ್ಟು ಚೆನ್ನಾಗಿ ಅವನ ಹತ್ರ ಮಾತಾಡ್ತಾ ಇದ್ದಾರೆ. ಎಸ್, ದೇವರ ಚಿತ್ತವು ನಮ್ಮ ಒಬ್ಬನು ಮಾತ್ರ ಇಲ್ಲ, ನಾವೆಲ್ಲರೂ ದೇವರಲ್ಲಿ ಬಂದು ಸೇರ್ಬೇಕೆಂಬುದೇ ದೇವರ ಚಿತ್ತವಾಗಿದೆ. ಒಬ್ಬನಾದ್ರೂ ನಾಶವಾಗಿ ಹೋಗಬಾರದು ಅನ್ನೋದೇ ದೇವರ ಚಿತ್ತವಾಗಿದೆ. ನಾವಾದ್ರೂ ನಮ್ಮ ಅಲ್ಪ ಸುಖಕ್ಕೋಸ್ಕರ, ಅಲ್ಪ ಆಶೆಗೋಸ್ಕರ, ಅಲ್ಪ ಒಂದು ರೊಕ್ಕಗೋಸ್ಕರ ನಾವು ದೇವರನ್ನ ಮರೆತು ಎಷ್ಟು ದೂರ ಹೋಗ್ತಾ ಇದ್ದೇವೆ. ದೇವರ ಚಿತ್ತವನ್ನು ಎಷ್ಟು ನಾವು ಮರಿತಾ ಇದ್ದೇವೆ. ಸ್ವಲ್ಪ ಆಲೋಚನೆ ಮಾಡೋಣ, ದೇವರ ಚಿತ್ತ ನನ್ನಲ್ಲಿ ಬರಲಿ ಎಂಬುದಾಗಿ. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಎಕ್ಸೋಡಸ್ ಅಂದ್ರೆ ಕನ್ನಡದಲ್ಲಿ ಪ್ರಲಾಪಗಳ 7ನೇ ಅಧ್ಯಾಯ, ಪ್ರಲಾಪಗಳು 7ನೇ ಅಧ್ಯಾಯ ಇಲ್ಲ, ಪ್ರಸಂಗಿ 7ನೇ ಅಧ್ಯಾಯ 9ನೇ ವಚನ. ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ. ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದೇ ಇರಲಿ. ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಆಮೆನ್. ಹಲ್ಲೆಲೂಯಾ. ನಿನ್ನ ಮನಸ್ಸು ಬೇಗನೆ ಏನ್ ಮಾಡಬಾರದು, ಕೋಪ ಮಾಡಿಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಯಾಕಂದ್ರೆ ನಾವು ತಕ್ಷಣ ರಿಯಾಕ್ಟ್ ಮಾಡ್ತಾ ಇರ್ತೀವಿ, ತಕ್ಷಣ ಕೋಪ ಮಾಡಿಕೊಳ್ಳುತ್ತೇವೆ. ಶಾಂತನು ಪರಲೋಕ ರಾಜ್ಯವನ್ನು ಸ್ವತಂತ್ರ ಮಾಡಿಕೊಳ್ಳುತ್ತಾರೆ, ಅವ್ರು ದೇವರ ಮಕ್ಕಳು ಎಂಬುದಾಗಿ ಅನಿಸಿಕೊಳ್ಳುತ್ತಾರೆ. ಆದ್ರೆ ನಾವು ಪದೇ ಪದೇ ಏನ್ ಮಾಡ್ತೀವಿ, ಎಲ್ಲಾ ವಿಷಯಕ್ಕೂ ಕೋಪ ಮಾಡಿಕೊಳ್ಳುತ್ತೇವೆ. ತಕ್ಷಣ ಯಾರಾದ್ರೂ ಒಬ್ಬರು ಮಾತು ಹೇಳಿದ್ರೆ ತಡ್ಕೊಳಕ್ ಆಗೋಂಗಿಲ್ಲ. ಏ ಸ್ವಾಮಿ ನೋಡ್ರಿ, ಮುಖಕ್ಕೆ ಉಗುಳಿದ್ರು,
ಎಷ್ಟೆಲ್ಲ ಹೊಡೆದ್ರು, ಅವನ್ನ ಎಷ್ಟೆಲ್ಲ ಬೈದ್ರು, ನೀ ದೇವರ ಮಗನು, ನೀನು ಹಾಗೆ, ನೀನು ಮೋಸಗಾರ, ನೀನು ನಾಶಗಾರ, ಎಷ್ಟೆಲ್ಲ ಬೈದಿರ್ಬೇಕು. ಆದ್ರೆ ದೇವರು ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ, ಯಾರ ಮೇಲೂ ಕೋಪ ಮಾಡಿಕೊಂಡಿಲ್ಲ. ಅವನ್ನ ಹಿಡ್ಕೊಳಕ್ ಬಂದಂತ ಸೇವಕರ ಕಿವಿಯನ್ನು ಶಿಷ್ಯರು ಕಟ್ ಮಾಡುವಾಗಲೂ ಅದನ್ನ ಎತ್ತಿ ಇಟ್ಟು ಅದ್ಭುತ ಮಾಡಿದ. ಆದ್ರೆ ಅಂತ ದೇವರನ್ನ ಹಿಂಬಾಲಿಸುವಂತ ನಾವುಗಳು ಈಗ ನಾವು ಪ್ರತಿಯೊಂದಕ್ಕೂ ತಕ್ಷಣ ಪಟ್ 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 ಅಂತ ಏನ್ ಮಾಡ್ತಾ ಇರ್ತೀವಿ, ಕೋಪ ಮಾಡಿಕೊಳ್ತಾ ಇದ್ದೀವಿ. ಅದಕ್ಕೆ ಅಂದ್ರೆ ತಕ್ಷಣ ಮನಸ್ಸಿನಲ್ಲಿ ಏನ್ ಬರಬಾರ್ದು, ಕೋಪ ಬರಬಾರ್ದು. ನಿನ್ನ ಹೃದಯದಲ್ಲಿ ಏನ್ ಬರಬಾರ್ದು, ಕೋಪ ಬರಬಾರ್ದು. ಯಾರ ಮೇಲೆ ಏನ್ ಮಾಡಬಾರ್ದು, ಕೋಪ ಬರಬಾರ್ದು. ಕೋಪ ಬರೋದಕ್ಕಿಂತ ಮುಂಚಿತವಾಗಿ ಅದರ ಹಿನ್ನೆಲೆ ಏನಾಗಿತ್ತು, ಅವ್ರು ಮಾತಾಡಿದ ಒಂದು ಸಿಚುವೇಶನ್ಸ್ ಏನಾಗಿತ್ತು, ಅದನ್ನ ನಾವೇನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು ಬೇರೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಮೊನ್ನೆ ಕೂಡ ನಾವು ಮಾತಾಡ್ತಾ ಇರುವಾಗ ಫಸ್ಟ್ ನೀವು ಸರಿಯಾಗಿರ್ರಿ, ಆಮೇಲೆ ಮಂದಿನ ನೋಡ್ರಿ ಅಂತ ಒಬ್ಬರ ಹತ್ರ ಹೇಳಿದ್ವಿ. ಸೊ ನಾವು ಮಂದಿ ಅಂದ್ರೆ ಜನ ಅಂತ ಆ ಮನುಷ್ಯರು ಆ ರೀತಿ ಭಾವನೆಯಲ್ಲಿ ಹೇಳಿದೆ. ಆದ್ರೆ ಅವ್ರಿಗೆ ಏನಾಗ್ಬಿಡ್ತು, ಅವ್ರ ಮಂದಿ ಇಲ್ರಿ, ನಮಗ್ ಬೇಕಾದವ್ರಿ ಅಂತ ತಕ್ಷಣ ಅವ್ರು ಏನ್ ಮಾಡ್ಬಿಟ್ರು, ಆ ಮಾತನ್ನ ಹಿಡ್ಕೊಂಡು ಒಂದ್ 2-3 ಸಲ ಅದನ್ನ ಏನ್ ಮಾಡ್ತಾ ಇದ್ರು, ರಿಪೀಟ್ ಮಾಡ್ತಾನೆ ಇದ್ರು. ಅವಾಗ ಈ ರೀತಿ ನಾ ಏನ್ ಮಾಡಬಾರ್ದಾಯ್ತು, ಮಾತಾಡಬಾರ್ದಾಯ್ತು ಅಂತ ಹೇಳಿ ನಾನು ಏನ್ ಮಾಡಿದೆ, ಓಕೆ, ಮಂದಿ ಮುಂದೆ ಮಂದಿ ಅಂತ ಶಬ್ದವನ್ನು ಯೂಸ್ ಮಾಡ್ಕೋಬಾರ್ದು. ಆದ್ರೆ ನಾವೇನ್ ಮಾಡ್ತಾ ಇರ್ತೀವಿ, ಒಂದು ವೇಳೆ ಅವರು ನಮ್ಮಲ್ಲಿ ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ನಿಜವಾಗ್ಲೂ ಅದನ್ನೇನ್ ಮಾಡ್ತಿದ್ರು, ಅದೇ ಮಾತನ್ನ ಹಿಡ್ಕೊಂಡು ಪ್ರತಿ ಸಲ ನೋಡುವಾಗಲೂ ಅದನ್ನ ಮುಂದಿಟ್ಕೊಂಡು ಏನ್ ಮಾಡ್ತಿದ್ರು, ಮಾತಾಡ್ತಿದ್ರು. ನಿಜವಾಗ್ಲೂ ಅದೇ ಹಿನ್ನೆಲೆಗಳು ನಾವೇನ್ ಮಾಡ್ಬೇಕು, ಅರ್ಥ ಮಾಡಿಕೊಂಡು ಅವ್ರಿಗೆ ಅರ್ಥ ಪಡಿಸ್ಬೇಕು. ಅರ್ಥ ಆಗ್ಲಿಲ್ವೋ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ಸೊ ಪ್ರತಿಯೊಂದಕ್ಕೂ ನಾವೇನ್ ಮಾಡಬಾರ್ದು, ತಕ್ಷಣ ಪಟ್ಟಂತ ಕೋಪ ಮಾಡಿಕೊಳ್ಳಬಾರದು. ಕೋಪ ಇರುವಂತ ಜಾಗ ಯಾವ್ದಂದ್ರೆ ಮೂರ್ಖನ ಹೃದಯನೇ ಕೋಪ ಇರುವಂತ ಜಾಗ ಅಂತ. ಅಂದ್ರೆ ಫೂಲಿಶ್ ಪೀಪಲ್ಸ್ ಯಾವಾಗಲೂ ಏನ್ ಮಾಡ್ತಾರೆ, ಬೇಗನೆ ಕೋಪ ಮಾಡಿಕೊಳ್ಳುತ್ತಾರೆ. ಆದರೆ ನಿಧಾನಸ್ಥರು, ಜ್ಞಾನವಂತರು, ದೇವರ ಮಕ್ಕಳು, ಭಯಭಕ್ತಿ ಉಳ್ಳವರು ಆ ಕೋಪ ಮಾಡಿಕೊಳ್ಳೋದೇ ಇಲ್ಲ ಅಂತ. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ನಾವು ತಕ್ಷಣ ಏನ್ ಮಾಡಬೇಡ್ರಿ, ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡ್ರಿ, ಕೋಪ ಮಾಡಿಕೊಳ್ಳಬೇಡ್ರಿ. ದೇವರ ಆ ಒಂದು ಜ್ಞಾನ ಕೊಟ್ಟಿದ್ದಾನೆ. ಸೊ ಅದನ್ನ ಹಿನ್ನೆಲೆ ಮುಂದೆ ಬರೋದನ್ನ ಯೋಚನೆ ಮಾಡಿಕೊಂಡು ನಾವೇನ್ ಮಾಡ್ಬೇಕು, ರಿಯಾಕ್ಟ್ ಮಾಡೋರಾಗಿರ್ಬೇಕು. ವಾಕ್ಯಗಳನ್ನ ನಾವು ಓದಿಕೊಳ್ಳೋಣ. Genesis 45:5. ಆದಿಕಾಂಡ 45ನೇ ಅಧ್ಯಾಯ 5ನೇ ವಚನ. ನೀವು ನನ್ನನ್ನು ಮಾಡಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂಚಿತವಾಗಿ ಮುಂದೆ ಏನ್ ಮಾಡಿದ್ದಾನೆ, ಕಳಿಸಿದ್ದಾನೆ. ಅಲ್ಲೆಲ್ಲೂಯ್ಯ. ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ, ನೌ therefore be not grave, not angry with yourself. ನಿಮ್ಮ ಮೇಲೆ ನೀವೇನ್ ಮಾಡಬೇಡ್ರಿ, ಕೋಪ ಮಾಡಿಕೊಳ್ಳಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾಟ್ ಆಂಗ್ರಿ ವಿತ್ ಯುವರ್ ಸೆಲ್ಫ್ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಸೊ ನಮ್ಮ ಮೇಲೆ ನಮಗೆ ಕೋಪ ಬರಬಾರ್ದು. ಯಾಕಂದ್ರೆ ನಮ್ಮ ಮೇಲೆ ನಮಗೆ ಕಾಳಜಿ ಇರಬೇಕು, ನಮ್ಮ ಮೇಲೆ ನಮಗೆ ಪ್ರೀತಿ ಇರಬೇಕು. ನಮ್ಮನ್ನು ನಾವು ದೇವರಿಗೆ ಇಷ್ಟವಾದ ಪಾತ್ರೆಗೆ ಉಪಯೋಗಿಸ್ತಾ ಇದ್ದೀವಿ. ಫಸ್ಟ್ ದೇವರ ವಾಕ್ಯ ಅದಕ್ಕೆ ಹೇಳ್ತಾ ಇದ್ದಾನೆ, ನಿನ್ನನ್ನು ನೀನು ಪ್ರೀತಿಸುವ ಪ್ರಕಾರ ಇತರರನ್ನು ಪ್ರೀತಿ ಮಾಡು ಎಂಬುದಾಗಿ. ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ನೋಡ್ರಿ, ನಾವು ಎಷ್ಟೇ ಅಸಹ್ಯವಾಗಿದ್ರು, ನಾವು ಒಂದು ಡೈಲಾಗ್ ನೋಡಿದೆ, ದೆವ್ವಗಳನ್ನು ನೋಡುವಾಗ ಹೆಂಗಿರುತ್ತೆ, ಆಕಾರವಾಗಿ ವಿಕಾರವಾಗಿರುತ್ತೆ. ಆದ್ರೆ ದೆವ್ವು ಸಹ ಕನ್ನಡಿ ನೋಡುವಾಗ ಅದು ಎಷ್ಟು ಸುಂದರವಾಗಿದೆ ಎಂಬುದಾಗಿ ತನ್ನನ್ನೇ ಮರೆತು ನಿಂತು ಬಿಡುತ್ತಂತೆ. ಸೊ ಪ್ರತಿಯೊಬ್ಬ ಮಕ್ಕಳು ಆ ಒಂದು ಕನ್ನಡಿ ನೋಡುವಾಗ ನಾನೇ ತುಂಬಾ ಚೆನ್ನಾಗಿದ್ದೀನಿ, ಎಷ್ಟೇ ಕಪ್ಪಿರ್ಲಿ, ಎಷ್ಟೇ ಬಿಳಿ ಇರ್ಲಿ, ಎಷ್ಟೇ ಆಕಾರ ಇರಲಿ, ವಿಚಾರಗಳಿರಲಿ, ಆದ್ರೆ ಕನ್ನಡಿ ನೋಡುವಾಗ ನಾನೇ ಬ್ಯೂಟಿಪಾ, ಎಷ್ಟು ಚೆನ್ನಾಗಿದ್ದೀನಿ ಅಂತ ನಾವೇನ್ ಮಾಡ್ತೀವಿ, ಸಮ್ಟೈಮ್ಸ್ ಕನ್ನಡಿ ನೋಡಿ ನಾವು ಅನ್ಕೊಳ್ತಾ ಇರ್ತೀವಿ. ಅಲ್ಲೆಲ್ಲೂಯ್ಯ. ಅದೇ ಪ್ರಕಾರ ಈ ಬೈಬಲ್ ಅನ್ನೋದು, ದೇವರ ವಾಕ್ಯ ಅನ್ನೋದು ಕನ್ನಡಿ ಇದ್ದ ಹಾಗೆ ನಮ್ಮನ್ನ ಅದನ್ನ ಏನ್ ಮಾಡ್ತಾ ಇರುತ್ತೆ, ಪ್ರಚುರ ಪಡಿಸ್ತಾ ಇರುತ್ತೆ. ಸೊ ಅದಕ್ಕೆ ನೀವು ವಾಕ್ಯವನ್ನು ಓದುವಾಗ ಅದು ನಮ್ಮನ್ನ ಅಲ್ಲಿ ಏನ್ ಮಾಡ್ತಾ ಇರುತ್ತೆ, ತೋರಿಸ್ಕೊಡ್ತಾ ಇದೆ. ಯಾಕೋಬನನ್ನು ನಾವು ಯೋಸೇಫ್ ನಾವೇನ್ ಮಾಡ್ಬೇಕು, ತಗೋಬೇಕು ಪ್ರಿಯರೇ. ಅವನ ಅಣ್ಣ ತಮ್ಮನ ಮೇಲೆ ಕೋಪ ಮಾಡಿಕೊಂಡಿಲ್ಲ, ಪೋರ್ತಿಬ ಮೇಲೆ ಕೋಪ ಮಾಡಿಕೊಂಡಿಲ್ಲ, ಆ ಒಂದು ಸೆರೆಮನೆಯಲ್ಲಿ ಹಾಕಿದ ಪಾಪಕ್ಕೆ ಕರೆದಂತ ಆ ಒಂದು ಯಜಮಾನಿ ಮೇಲೆ ಕೋಪ ಮಾಡಿಕೊಂಡಿಲ್ಲ, ಆ ಒಂದು ಕನಸನ್ನು ಅರ್ಥ ಮಾಡಿಸಿದ ಬಾಣಪಾತ್ರಕಾರನ ಮೇಲೆ ಏನ್ ಮಾಡ್ಲಿಲ್ಲ, ಕೋಪ ಮಾಡಿಕೊಂಡಿಲ್ಲ. ಅಲ್ಲೆಲ್ಲೂಯ್ಯ. ಎಲ್ಲರನ್ನು ಮರೆತಿದ್ದ. ಅಂದ್ರೆ ತನಗೆ ಯಾರು ಕೆಟ್ಟದ್ದು ಮಾಡಿದ್ರೆ ಅದನ್ನ ಮರೆತು ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದ. ಸೊ ನಾವು ಸಹ ಏನ್ ಮಾಡೋಣ, ಪ್ರಾರ್ಥನೆ ಮಾಡುವವರಾಗಿರ್ಬೇಕು ಪ್ರಿಯರೇ, ಕೋಪ ಮಾಡಿಕೊಳ್ಳುವವರಾಗಿರ್ಬಾರ್ದು. ಅದಕ್ಕೆ ಅವರೆಲ್ಲರೂ ಏನ್ ಮಾಡ್ತಾ ಇದಾರೆ, ತಿರುಗಿ ಬಂದಾಗ ಅವ್ನು ಏನ್ ಮಾಡ್ಬೋದಾಯ್ತು, ನನಗೆ ಮಾಡಿರಲ್ಲ ಮಗನೇ, ಬಿಡೋದೆಲ್ಲ ಬಿಡೋ, ನಿಮಗೆ ಊಟ ಕೊಡಂಗಿಲ್ಲ ಅಂತ ಹೇಳ್ಬೋದಾಯ್ತು. ಆದ್ರೆ ಅವನೇ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಮೇಲೇ ಕೋಪ ಮಾಡ್ಕೋಬೇಡ್ರಿ, ನೀವು ನನಗೆ ಏನು ಕೆಟ್ಟದನ್ನ ಬಯಸಲಿಲ್ಲ, ಆದರೆ ದೇವರ ಚಿತ್ತವು ನಿಮ್ಮ ಮೂಲಕವಾಗಿ ನೆರವೇರಿದೆ ಅಂತ ಹೇಳಿ ಅವರನ್ನ ಸಮಾಧಾನ ಪಡಿಸುವಂತ ವಾಕ್ಯಗಳನ್ನು ನೋಡ್ತಾ ಇದ್ದೇವೆ. ಇದೇ ನಿಜವಾಗ್ಲೂ ದೇವರ ಮಕ್ಕಳಿಗೆ ಇರಬೇಕಾಗಿರುವಂತಹ ಗುಣವಾಗಿದೆ ಪ್ರಿಯರೇ. ಇನ್ನೊಂದು ವಾಕ್ಯದಲ್ಲಿ ತೀತನು ಬರೆದಂತ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ. ತೀತನು 1ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾಕೆಂದರೆ ಸಭಾಧ್ಯಕ್ಷನು ದೇವರ ಮನೆವಾರ್ತೆಯವನಾಗಿರುವುದರಿಂದ
ನಿಂದಾರ ರಹಿತನಾಗಿರಬೇಕು. ಅವನು ಸ್ವೇಚ್ಛಾಪರನಾದರೂ ಮುಂಗೋಪಿಯಾದರೂ ಕುಡಿದು ಜಗಳ ಮಾಡುವವನಾದರೂ ಹೊಡೆಯುವವನಾದರೂ ನೀಚ ಲಾಭವನ್ನು ಅಪೇಕ್ಷಿಸುವವನಾದರೂ ಆಗಿರದೆ ಅತಿಥಿ ಮಗು ಅಳುತ್ತಾ ಇದೆ, ಸಮಾಧಾನ ಮಾಡ್ರೆ ಮಗುವನ್ನ. ವಿಡಿಯೋ ಹೋಗ್ತಾ ಇದೆ. ಸೊ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಇನ್ನೊಂದ್ಸಾರಿ ಆ ವಾಕ್ಯವನ್ನು ಓದ್ರಿ. ಯಾಕೆಂದರೆ ಸಭಾಧ್ಯಕ್ಷನು ದೇವರ ಮಣಿವಾಕ್ಯವನಾಗಿರುವುದರಿಂದ ನಿಂದಾರರಹಿತನಾಗಿರಬೇಕು. ನಿಂದಾರಹಿತನಾಗಿರಬೇಕು. ಅವನು ಸ್ವೇಚ್ಛಾಪರನಾದರೂ ಪ್ರಯನಾದನು ಮುಂಗೋಪಿಯಾದರೂ ಕುಡಿದು ಜಗಳ ಮಾಡುವವನಾದರೂ ಕುಡಿಯವನಾದರೂ ನೀಚ ಲಾಭವನ್ನು ಅಪೇಕ್ಷಿಸುವಾದವನು ಆಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅಲ್ಲೆಲ್ಲೂಯ್ಯ. ಇದರಲ್ಲಿ ಒಂದು ಶಬ್ದ ಬರ್ತಾ ಇದೆ, ಮುರ್ಕೋಬಿ ಎಂಬುದಾಗಿ. ಅಂದ್ರೆ ಪ್ರತಿಯೊಂದಕ್ಕೂ ಏನ್ ಮಾಡೋದು, ಕೋಪ ಮಾಡಿಕೊಳ್ಳುವವನಾಗಿ ಇರಬಾರದು. ಅಂದ್ರೆ ಸಭಾ ಪಾಲಕನವನು ಆ ಒಂದು ಮನೆ ಯಜಮಾನನಿದ್ದ ಹಾಗೆ ಆ ಸಭೆಯನ್ನ ಏನ್ ಮಾಡ್ತಾ ಇದ್ದಾನೆ, ನಡೆಸುವಂತ ಒಂದು ಜವಾಬ್ದಾರಿ ಅವನಲ್ಲಿ ಇದೆ. ಆದ ಕಾರಣ ಅವನು ಏನ್ ಮಾಡಬಾರ್ದು, ಕೋಪ ಮಾಡಿಕೊಳ್ಳಬಾರ್ದು, ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡಬಾರ್ದು, ನಿಧಾನವಾಗಿ ನಡೆಯುವವನಾಗಿರಬೇಕು. ಇಲ್ಲಾಂದ್ರೆ ಪ್ರತಿಯೊಂದಕ್ಕೂ ನೀನು ಕೋಪ ಮಾಡಿಕೊಳ್ಳುವವನಾಗಿದ್ರೆ ನಿನ್ನ ಸಭೆಯನ್ನು ನಡೆಸಲಿಕ್ಕೆ ಅರ್ಹತೆ ಇಲ್ಲದವನು ಎಂಬುದಾಗಿ ಪೌಲನಲ್ಲಿ ಹೇಳ್ತಾ ಇದ್ದಾನೆ. ಸೊ ಮನೆಯನ್ನು ನಡೆಸುವಂತ ಮನೆ ಯಜಮಾನಗಳು ಸಹ ಪ್ರತಿಯೊಂದಕ್ಕೂ ಏನ್ ಮಾಡಬಾರ್ದ್ರೆ, ಕೋಪ ಮಾಡಿಕೊಳ್ಳಬಾರದು. ಅಲ್ಲೆಲ್ಲೂಯ್ಯ. ನಿಧಾನವಾಗಿ ನಾವು ಚಲಿಸುವವರಾಗಿರ್ಬೇಕು, ನಿಧಾನವಾಗಿ ನಾವು ನಡೆಸುವವರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ಈ ಕೋಪ ಅನ್ನೋದು ನಮ್ಮನ್ನೇ ಏನ್ ಮಾಡಿಬಿಡತ್ತೆ, ಹಾಳು ಮಾಡಿಬಿಡತ್ತೆ. ಸೊ ಆದ ಕಾರಣ ಕೋಪ ಮಾಡಿಕೊಳ್ಳಬೇಡ. ಪ್ರತಿಯೊಬ್ಬರು ಇನ್ನೂ ಕೂಡ ವಾಕ್ಯ ಇದೆ, ಮತ್ತಾಯ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಸಹೋದರನ ಮೇಲೆ ನ್ಯಾಯವಿಲ್ಲದೆ ಇರುವಂತ ವಿಷಯಗಳಿಗೋಸ್ಕರ ಏನ್ ಮಾಡಬೇಡ, ನೀನು ಕೋಪ ಮಾಡಿಕೊಳ್ಳಬೇಡ ಎಂಬುದಾಗಿ. ಅಂದ್ರೆ ಅದಕ್ಕೆ ನ್ಯಾಯವೇ ಇರೋದಿಲ್ಲ, ಸಂಬಂಧನೇ ಇರೋದಿಲ್ಲ. ಅವನಿಗೆ ಏನ್ ಮಾಡಬೇಡ, ನೀನು ಕೋಪ ಮಾಡಬೇಡ ಎಂಬುದಾಗಿ ದೇವ ವಾಕ್ಯ ಹೇಳ್ತಾರೆ. ನೋಡ್ರಿ, ಈಗ ನಮ್ಮ ಕೂಡ ಅಲ್ಲಿ ಕೋಪ ತರಿಸುವಂತ ಕಾರ್ಯಗಳನ್ನು ನಡೀತಾ ಇದೆ. ಹೊರಗೆ ಗಲಾಟೆ ಬರ್ತಾ ಇದೆ, ಆರೆಂಜ್ಗಳು ಹೊಡಿತಾ ಇದ್ದಾರೆ. ಆದ್ರೂ ಸಹ ನಾವೇನ್ ಮಾಡ್ಬೇಕಾಗುತ್ತೆ, ಸಮಾಧಾನ ತಗೋಬೇಕಾಗತ್ತೆ. ಅಲ್ಲೆಲ್ಲೂಯ್ಯ. ಸೊ ಆದ್ರೂ ನಿಮಗೂ ಕೂಡ ಡಿಸ್ಟರ್ಬೆನ್ಸ್ ಆಗಿದ್ರೆ ನೀವೇನು ಬೇಜಾರು ಮಾಡಬೇಡ್ರಿ, ಕೋಪ ಮಾಡಿಕೊಳ್ಳಬೇಡ್ರಿ, ದೇವರಿದ್ದಾನೆ. ಆಮೇನ್. ಅಲ್ಲೆಲ್ಲೂಯ್ಯ. ವಾಕ್ಯ ಹೇಳ್ತಾ ಇದೆ, ನೀವೇನ್ ಮಾಡಬೇಡ್ರಿ, ಕೋಪ ಮಾಡಿಕೊಳ್ಳಬೇಡ್ರಿ, ಪ್ರತಿಯೊಂದಕ್ಕೆ ಏನ್ ಮಾಡಬೇಡ್ರಿ, ರಿಯಾಕ್ಟ್ ಮಾಡಬೇಡ್ರಿ ಎಂಬುದಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ಆಮೇನ್. ಅಲ್ಲೆಲ್ಲೂಯ್ಯ. ಅದು ಮಾತ್ರ ಇಲ್ಲ, ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನಾನು ಹೇಳಿ ನಾನು ಮುಗಿಸ್ತೇನೆ. ಒಬ್ಬ ಸೇವಕರು ಇದೇ ರೀತಿಯ ಒಂದು ಸಭೆಯನ್ನು ನಡೆಸ್ತಾ ಇರುವಂತ ಸೇವಕರು, ಸಭೆಯಲ್ಲಿ ಎಲ್ಲರ ಮೇಲೆ ಕಾಳಜಿ ಮಾಡ್ತಾ ಇರೋ ಸೇವಕರು ಪ್ರತಿ ವಾರ ಸಭೆಗಳು ನಡೆಸ್ತಾ ಇದ್ದಾರೆ. ಪ್ರತಿ ವಾರ ಸಭೆಗಳಿರುವಂತ ಎಲ್ಲರನ್ನ ಏನ್ ಮಾಡ್ತಾ ಇದ್ದಾರೆ, ಗುರುತಿಸಿ ಅವರನ್ನ ಉತ್ತಮವಾದ ರೀತಿ ನಡೆಸ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದಂತ ವ್ಯಕ್ತಿ ಒಂದು ವಾರ ನೋಡ್ತಾ ಇದ್ರು, ಸಭೆಗೆ ಬರ್ಲಿಲ್ಲ. 2 ವಾರ ನೋಡಿದ್ರು, ಸಭೆಗೆ ಬರ್ಲಿಲ್ಲ. 3ನೇ ವಾರ ನೋಡಿದ್ರು, ಅವರು ಸಭೆಗೆ ಬರ್ಲಿಲ್ಲ. ಹಾಗಾಗಿ ಏನಾಗಿತ್ತೋ ಏನೋ, ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಲ್ಲ, ಸಭೆಗೆ ಬರ್ತಾನೆ ಇಲ್ಲಲ್ಲ. ತುಂಬಾ ಚೆನ್ನಾಗಿದ್ನಲ್ಲ, ತುಂಬಾ ಪವರ್ಫುಲ್ ಆಗಿದ್ದಂಗ, ತುಂಬಾ ಪ್ರೇಯರ್ ನಲ್ಲಿ ಚೆನ್ನಾಗಿದ್ದ, ವಾಕ್ಯದಲ್ಲಿ ಚೆನ್ನಾಗಿದ್ದ, ಅವನ ಅಭಿಷೇಕ ಹೊಂದಿದವನಾಗಿದ್ದ. ಆದ್ರೆ ಯಾಕೆ ಪ್ರೇಯರ್ ಬರ್ತಾ ಇಲ್ಲಲ್ಲ, ಏನಾಗಿತ್ತೋ ಏನೋ ಅಂತ ಹೇಳಿ ಅವನನ್ನ ಏನ್ ಮಾಡೋಣ, ಮೀಟ್ ಮಾಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋಗಿದ್ರಂತೆ. ಅವಾಗ ಅವರು ಅದೊಂದು ಊಟಿ ಪ್ರದೇಶದಲ್ಲಿ ನಡೆದಂತ ಒಂದು ವಿಷಯ ಇದು. ಆ ಒಂದು ಊಟಿ ತುಂಬಾ ಚಳಿಯಾಗಿರುತ್ತೆ. ಸೊ ಆ ಚಳಿಯಲ್ಲಿ ಅವ್ರು ಶೊಟ್ರ ಹಾಕೊಂಡು ಅವ್ರು ಏನ್ ಮಾಡ್ತಿದ್ರು, ಅವನ ಮನೆಗೆ ಹೋಗ್ತಾ ಇದ್ರಂತೆ. ಆ ಮನೆಗೆ ಹೋಗಿ ಬಾಗಿಲನ್ನು ಬಡಿತಾ ಇರುವಾಗ ಆ ವ್ಯಕ್ತಿ ಬಂದು ಏನ್ ಮಾಡಿದ, ಬಾಗಿಲು ತೆಗೆಯುವಾಗ ಅಯ್ಯೋ ಪಾಸ್ಟ್ ಬಂದ್ಬಿಟ್ರು, ನಾನು ಚರ್ಚ್ಗೆ ಹೋಗ್ಲಿಲ್ಲಲ್ಲ, ಅದಕ್ಕೆ ಕೇಳಕ್ ಬಂದಿದ್ದಾರು ಅಂತ ಹೇಳಿ ಬರ್ರಿ ಅಂತ ಹೇಳಿ ಒಳಗೆ ಇನ್ವೈಟ್ ಮಾಡ್ತಾ ಇದ್ದಾನೆ. ಅವರು ಸ್ಮೈಲಿಂಗ್ ಫೇಸ್ ನಲ್ಲಿ ಒಳಗೆ ಹೋದ್ರು. ಹಾಗೆ ಹೋಗಿ ಕುತ್ಕೊಂಡಿದ್ದಾರೆ. ಪಾಸ್ಟರ್ ನಿಮಗೆ ಏನ್ ತರಲಿ, ಚಾ ತರಲ್ಲ, ಕಟ್ಟನ್ ಚಾಯ ತರಲ್ಲ ಅಂತ ಕೇಳಿದೆ. ಯಾಕಂದ್ರೆ ಬ್ಲಾಕ್ ಚಾ, ಯಾವಾಗ್ಲೂ ಬ್ಲಾಕ್ ಚಾ ಅಂತೂ ರೆಡಿ ಆಗಿರುತ್ತೆ ಅಂತ ಒಂದು ಕ್ಲೈಮೇಟ್ ಇತ್ತು ಅವ್ರ ಮನೆಗಳಲ್ಲಿ. ಸೊ ಕಟ್ಟನ್ ಚಾಯ ಕೊಡಪ್ಪ ಅಂತ ಹೇಳುವಾಗ ಅವ್ರು ಕಟ್ಟನ್ ಚಾಯ ತಗೊಂಡ್ ಬಂದು ಕೊಟ್ರು. ಅದನ್ನ ಕುಡಿದು ಇಟ್ಟಿದ ಮೇಲೆ ಸುಮ್ನೆ ಅಲ್ಲಿ ಮನೆ ಒಳಗೆಲ್ಲ ಚಳಿ ಕಾಯಿಲೆಗೋಸ್ಕರ ಕಟ್ಟಿಗೆ ಇಟ್ಕೊಂಡು ಬೆಂಕಿ ಉರಿತಾ ಇರ್ತವೆ ಯಾವಾಗ್ಲೂ. ಯಾಕಂದ್ರೆ ಹೊರಗೆಲ್ಲ ಅಷ್ಟು ಚಳಿ ಇರುತ್ತಲ್ಲ, ಸೊ ಯಾವಾಗ್ಲೂ ಬೆಂಕಿ ಅಲ್ಲಿ ಉರಿತಾನೆ ಇರುತ್ತೆ. ಅದರಲ್ಲಿ ಕುತ್ಕೊಂಡು ಚಳಿ ಕಾಯ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ ಬೆಂಕಿ ಉರಿತಾ ಇರುವಾಗ ಸೇವಕರು ಚಾ ಕುಡಿಯುವಾಗ ಬೆಂಕಿನೇ ನೋಡ್ತಾ ಇದ್ರಂತೆ. ಚಾ ಕುಡಿದು ಇಟ್ಟಿದ ಮೇಲೆ ಆ ಬೆಂಕಿನೇ ನೋಡ್ತಾ ಇದ್ರಂತೆ. ಏನು ಮಾತಾಡ್ಲಿಲ್ಲ ಅಂತೆ. ಬಂದ ಸೇವಕರು ಏನ್ ಮಾಡ್ಲಿಲ್ಲ, ಏನು ಮಾತಾಡ್ಲಿಲ್ಲ, ಏನಂತ ಕೇಳಲಿಲ್ಲ, ಯಾಕೆ ಬಂದಿಲ್ಲ ಅಂತ ಕೇಳಿಲ್ಲ, ಹೆಂಗಿದಿ ಅಂತ ಕೇಳಿಲ್ಲ, ಹಂಗೆ ಬೆಂಕಿನೇ ನೋಡ್ತಿದ್ರಂತೆ. ಇವನಿಗೂ ಸಹ ಯಾಕೆ ಸೇವಕರು ಹಿಂಗ ನೋಡ್ತಾ ಇದಾರಂತ ಏನು ಗೊತ್ತಾಗ್ತಾ ಇಲ್ಲ. ಇವನು ಸಮಾಧಾನವಾಗಿ ಸೈಲೆಂಟ್ ಆಗಿ ಹಂಗೇ ನಿಂತ್ಕೊಂಡು ನೋಡ್ತಾನೆ ಇದ್ದಾನೆ. ಆಮೇಲೆ ಹಗೂರ ಏನ್ ಮಾಡ್ತಿದ್ರಂತೆ, ಹತ್ರ ಹೋದ್ರಂತೆ. ಅಲ್ಲಿ ಚಳಿಗಳಲ್ಲಿ ಕಾಯ್ತಾ ಇರ್ಲಿಕ್ಕೆ 4-5 ಕಟ್ಟಿಗೆಗಳಲ್ಲಿ ಇತ್ತಂತೆ. ಒಂದೇ ಒಂದು ಕಟ್ಟಿಗೆನ ಮಾತ್ರ ಏನ್ ಮಾಡ್ತಿದ್ರ, ಆ ಬೆಂಕಿಯಿಂದ ಹೊರಗೆ ತೆಗೆದು ಇಟ್ಟು ಬಿಟ್ರಂತೆ. ಆಮೇಲೆ ಅಲ್ಲಲ್ಲೂಯ್ಯ. ಆ ಕಟ್ಟಿಗೆನ ಏನ್ ಮಾಡಿದ್ರು, ಆ
ಬೆಂಕಿಯಿಂದ ಹೊರಗೆ ತೆಗೆದು ಇಟ್ಟಿದ ತಕ್ಷಣ ಹಂಗೆ ಬೆಂಕಿ ಏನಾಗ್ತಿತ್ತು, ಉರಿತಾ ಇತ್ತು. ಆದ್ರೆ ಆ ಎಲ್ಲಾ ಕಟ್ಟಿಗೆ ಜೊತೆ ಉರಿತಾ ಇರುವಾಗ ಅದು ತುಂಬಾ ಚೆನ್ನಾಗಿ ಉರಿತಿತ್ತು. ಅದನ್ನ ಹೊರಗೆ ತೆಗೆದು ಇಟ್ಟಿದ ತಕ್ಷಣ ಏನಾಗ್ಬಿಡ್ತು, ಹಂಗೆ ಸ್ವಲ್ಪ ಸಣ್ಣಗೆ ಉರಿತಿತ್ತು. ಸ್ವಲ್ಪ ದಿನ ಹಂಗೆ ಸ್ವಲ್ಪ ಸಮಯ ಹೋಗ್ತಾ 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 ಏನಾಯ್ತು, ಆ ಬೆಂಕಿ ಆರಿ ಹೋಯ್ತು. ಆಮೇಲೆ ಅದರಲ್ಲಿ ಏನಿತ್ತು, ಸ್ವಲ್ಪ ಕೆಂಡ ಇರುತ್ತಲ್ಲ, ಅದು ಕೂಡ ಹಂಗೆ ತಣ್ಣಗಾಗ್ತಾ ಬರ್ತಿತ್ತು. ಅಂತ ಸಮಯದಲ್ಲಿ ಮತ್ತೆ ತಣ್ಣಗಾಗೋ ಟೈಮ್ನಲ್ಲಿ ಏನಾಗ್ಬಿಟ್ಟು ಮತ್ತೆ ಆ ಒಂದು ಕಟ್ಟಿಗೆ ತಗೊಂಡೋಗಿ ಏನ್ ಮಾಡಿದ್ರಂತೆ, ಆ ಬೆಂಕಿ ಉರಿತಾ ಇರುವಂತ ಕಟ್ಟಿಗೆ ಜೊತೆ ಸೇರಿಸಿಡುವಾಗ ಮತ್ತೆ ಗಪ್ ಅಂತ ಏನ್ ಮಾಡ್ಬಿಡ್ತಂತೆ, ಅದು ಹತ್ಕೊಂಡು ಚೆನ್ನಾಗಿ ಉರಿತಿತ್ತಂತೆ. ಇದನ್ನ ಆ ವ್ಯಕ್ತಿ ಕೂಡ ಏನ್ ಮಾಡ್ತಿದ್ದ, ನೋಡ್ತಾ ಇದ್ದ. ಮತ್ತೆ ಕಟ್ಟಿಗೆನ ಒಳಗೆ ಇಟ್ಟುಕೊಂಡು ಏನ್ ಮಾಡ್ತಿದ್ರಂತೆ, ಆಯ್ತಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟು ಹೋದ್ರಂತೆ. ಸೊ ಇವ್ ಹೊರಟು ಹೋಗೋ ಇವನಿಗೆ ಏನು ತಿಳಿತಾ ಇಲ್ಲ. ಆದ್ರೆ ಇವನು ಗೊತ್ತಾಯ್ತು, ಸೇವಕ ನನಗೆ ಏನೋ ಮಾತಾಡ್ಲಿಕ್ಕೆ ಬಂದಿದ್ದಾರೆ, ಏನೋ ಹೇಳಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಆದ್ರೆ ಕಟ್ಟಿಗೆನ ತಗೊಂಡು ಮತ್ತೆ ಕಟ್ಟಿಗೆನ ಒಳಗೆ ಇಟ್ಟ ತಕ್ಷಣ ಅವನಿಗೆ ಅರ್ಥ ಆಯ್ತು. ಹೋದ ಸೇವಕನ ಓಡಿ ಹೋಗಿ ಅವ್ರನ್ನ ಅಪ್ಪಿಕೊಂಡು, ಪಾಸ್ಟ್ರೇ ನಾನು ಮಾಡಿ ತಪ್ಪಾಯ್ತು, ನನ್ನ ಕ್ಷಮಿಸ್ರಿ, ಇನ್ನು ಮುಂದೆ ನಾನು ಸರಿಯಾಗಿ ಸಭೆಗೆ ಬರ್ತೀನಿ, ಇನ್ನು ಮುಂದೆ ನಾನು ಇಂಥ ತಪ್ಪುಗಳನ್ನ ಮಾಡೋದಿಲ್ಲ ಎಂಬುದಾಗಿ ಅವನು ತಪ್ಪನ್ನ ಅರ್ಥ ಮಾಡಿಕೊಂಡು ಒಪ್ಪಿಕೊಂಡಾನಂತೆ. ಯಾಕೆ, ಏನ್ ಅರ್ಥ ಆಯ್ತು ಅವನಿಗೆ ಅಂದ್ರೆ, ಅವ್ರು ಬಂದ್ರು, ಅವ್ರು ಯಾವ ವಿಷಯವನ್ನು ಹೇಳಲಿಕ್ಕೆ ಬಂದಿದ್ರು ಅದನ್ನ ಸಮಾಧಾನಕರವಾಗಿ ಅಲ್ಲಿರುವಂತಹ ವಸ್ತುಗಳಲ್ಲೇ ಅವ್ರು ಏನ್ ಮಾಡಿದ್ರು, ತಿಳಿಸಿ ಹೋದ್ರು. ಪ್ರಿಯರೇ, ನಾವು ಯಾವಾಗಲೂ ಸಭೆಯಲ್ಲಿ ಇರುವಾಗ, ಸಭೆ ಐಕ್ಯದಲ್ಲಿ ಇರುವಾಗ, ದೇವರ ಮಕ್ಕಳೊಂದಿಗೆ ಇರುವಾಗ ಆತ್ಮೀಕವಾಗಿ ಅಭಿಷೇಕದಲ್ಲಿ ಚೆನ್ನಾಗಿ ಉರಿತಾ ಚೆನ್ನಾಗಿ ಬೆಳೀತಾ ಇರ್ತೀವಿ. ಯಾವಾಗ ಅದರಿಂದ ನಾವು ಸ್ವಲ್ಪ ದೂರ ಆಗ್ತೀವೋ ಆಟೋಮೆಟಿಕ್ ನಮ್ಮ ಆತ್ಮಿಕವಾದ ಜೀವಿತ ತಣ್ಣಗಾಗ್ಬಿಡುತ್ತೆ. ಆ ಒಂದು ಅಭಿಷೇಕ ನಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ. ನಾವು ಸಹ ತಣ್ಣಗಾಗಿ ಏನಿಲ್ಲದವರಾಗ್ಬಿಡ್ತೀವಿ. ಆದ್ರೆ ಮತ್ತೆ ಪುನಃ ನಾವು ಅವರೊಂದಿಗೆ ಹೋಗಿ ಬೆರೆಯುವಾಗ, ಸಭೆಯಲ್ಲಿ ಹೋಗಿ ಸೇರುವಾಗ, ದೇವರ ವಾಕ್ಯಗಳನ್ನು ಕೇಳುವಾಗ ಮತ್ತೆ ಆತ್ಮಿಕವಾಗಿ ನಾವು ಯಾವಾಗಲೂ ಉರಿತಾ ಇರಬಹುದು. ಈ ಒಂದು ವಿಷಯವನ್ನ ಎಷ್ಟು ನಾಜೂಕಾಗಿ, ಎಷ್ಟು ಚೆನ್ನಾಗಿ ಆ ಸೇವಕರ ಆ ಒಂದು ಸ್ವಾರ್ಥಿನ ಏನ್ ಮಾಡಿದ್ದಾರೆ, ಅಲ್ಲಿ ಗಾಸ್ಪಲ್ ನ ಶಾರಿದ್ದಾರೆ ಪ್ರಿಯರೇ. ಆದ್ರೆ ನಾವಾಗಿದ್ರೆ ಏನ್ ಮಾಡ್ತಿದ್ವಿ, ಪಟ್ ಅಂತ ಹೋಗ್ತಿದ್ವಿ. ಯಾಕೋ ಸಭೆಗೆ ಬರ್ತಾ ಇಲ್ಲ, ಸಭೆಗೆ ಬರ್ಲಿಲ್ಲ ಅಂದ್ರೆ ದೇವ್ರ ಕೋಪ ಮಾಡ್ಕೊಳ್ತಾನೆ, ನಿನಗೆ ಶಾಪ ಬರುತ್ತೆ, ನೀನ್ ಹಂಗಾಗ್ಬಿಡ್ತಿ, ನೀನ್ ಹಿಂಗಾಗ್ಬಿಡ್ತಿ, ನೀನೆಲ್ಲ ಉಪಯೋಗನೇ ಬರೋದಿಲ್ಲ, ಸಭೆಗೆ ಬರ್ಲಿಲ್ಲ ಅಂದ್ರೆ ನಾನು ದಂಡ ಹಾಕ್ತೀನಿ, ನೀನ್ ಸಭೆಯಲ್ಲಿ ಇರೋದಿಲ್ಲ ಅಂದ್ರೆ ನೀನ್ ಪ್ರಯೋಜನ ಇಲ್ಲ, ಹಾಗೆ ಈಗಂತ ಹೇಳಿ ಸೇವಕರು ಏನ್ ಮಾಡ್ಬಿಡ್ತೀವಿ, ಬೈದು ಬಿಡ್ತೀವಿ. ಇಲ್ಲಾಂದ್ರೆ ವಾಕ್ಯವನ್ನು ಪದೇ 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 ವಾಕ್ಯ ತಗೊಂಡು ಚುಚ್ಚಿ 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 ಏನ್ ಮಾಡ್ಬಿಡ್ತೀವಿ, ಮಾತಾಡಿ ಮಾತಾಡಿ ಮಾತಾಡಿಯೇ ಅವನ್ನ ಕೊಂದು ಬಿಡ್ತೀವಿ ಪ್ರಿಯರೇ. ಆದ್ರೆ ಅಲ್ಲಿ ಆ ಸೇವಕರು ಮಾತಾಡಿದಂತ ಮಾತುಗಳು ಎಷ್ಟು ಚೆನ್ನಾಗಿತ್ತು. ಯಾವುದಕ್ಕೂ ಕೋಪ ಮಾಡ್ಕೊಂಡಿಲ್ಲ, ರಿಯಾಕ್ಟ್ ಮಾಡ್ಕೊಂಡಿಲ್ಲ, ಸಮಾಧಾನವಾಗಿ ಹೋದ್ರು. ಅವನಿಗೆ ಸಮಾಧಾನವಾಗಿ ಸ್ಮೈಲಿಂಗ್ ಕೊಟ್ರು, ಸಮಾಧಾನವಾಗಿ ಚಹಾ ಕೊಟ್ರು, ಸಮಾಧಾನಕರವಾಗಿ ಅಲ್ಲಿರುವಂತ ಆ ಒಂದು ಬೆಂಕಿ ಗಿಡಿಯನ್ನು ತಗೊಂಡೆ ಅವ ಏನು ಮಾತಾಡದೆ ಸಮಾಧಾನವಾಗಿ ಬಂದ್ರು. ಅದರಲ್ಲಿ ಅವನು ಮಾನಸಾಂತರ ಹೊಂದಿಕೊಂಡಾನೆ. ಲೇಲೂಯ. ಇವತ್ತು ಇಂಥ ಸೇವಕರು, ಸಮಾಧಾನ ಸೇವಕರು ಎಲ್ಲಿದ್ದಾರೆ ಪ್ರಿಯರೇ? ಇನ್ನು ಕೂಡ ಅನೇಕರ ಮನೆಗಳಲ್ಲಿ ಒಬ್ಬರು ಇಂಪಾರ್ಟೆಂಟ್ ಆಗಿ ಒಬ್ಬ ಸೇವಕರು ಬರ್ತಾರ ಅಂದ್ರೆ ನೋ, ಸಭೆಯಲ್ಲಿ ಪ್ರೇಯರ್ ಇದೆ, ನೀವು ಬರ್ಲೇಬೇಕು ಅಂತ ಹೇಳಿ ಕಂಡೀಷನ್ ಮಾಡುವ ಚರ್ಚೆಗಳು ರೀಸೆಂಟ್ ಆಗಿ ನಾವು ಒಂದು ಕಡೆ ಕೇಳಿದ್ದೇವೆ ಪ್ರೇಯರ್. ಯಾಕಂದ್ರೆ ಸಭಾ ಮಕ್ಕಳನ್ನ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತ ಸೇವಕರು ಸಹ ಇದ್ದಾರೆ ಇಲ್ಲಿ. ಅದು ನಿಜವಾಗಲೂ ಸಭೆಯನ್ನು ನಡೆಸುವಂತ ಅಧಿಕಾರಿಗಳು ಏನ್ ಮಾಡ್ಬೇಕಂದ್ರೆ, ಸಭಾ ಮಕ್ಕಳನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು, ಅವರಿಗೆ ತಿಳಿಸಬೇಕು, ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ದೇವರಲ್ಲಿ ಭಯದಲ್ಲಿ ಏನ್ ಮಾಡ್ತಾ ಇರಬೇಕು, ಬೆಳೆಸ್ತಾ ಇರಬೇಕು. ಸೊ ನಿಜವಾಗ್ಲೂ ಅವ್ನು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡಬಾರದು, ಪ್ರತಿಯೊಂದಕ್ಕೂ ಕೋಪ ಮಾಡಿಕೊಳ್ಳಬಾರದು. ಅವರ ಸಿಚುವೇಶನ್ ಸಹ ಏನ್ ಮಾಡ್ಬೇಕು, ಅರ್ಥ ಮಾಡಿಕೊಂಡು ಅವ್ರನ್ನ ಇನ್ನೂ ಆತ್ಮಿಕವಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರಬೇಕು ಪ್ರೇಮ. ಸೊ ದೇವರ ಈ ವಾಕ್ಯಗಳ ಪ್ರಕಾರ ನಮ್ಮನ್ನು ಆಶೀರ್ವದಿಸಲಿ. ನಾವು ಸಹ ಪ್ರತಿಯೊಂದಕ್ಕೂ ಕೋಪ ಮಾಡಿಕೊಳ್ಳದೆ ಸಿಚುವೇಶನ್ ಅರ್ಥ ಮಾಡಿಕೊಂಡು ರಿಯಾಕ್ಟ್ ಮಾಡೋರಾಗಿರೋಣ. ದೇವರ ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂತಹ ತಂದೆಯಾದ ದೇವರೇ, ನಮ್ಮಳಿವಾದ ಸಮಯಕ್ಕಾಗಿ ನನಗೆ ಸ್ತೋತ್ರ. ಅಪ್ಪ, ಈ ವಾಕ್ಯಗಳನ್ನ ಕೆತ್ತನೆ ಕೇಳ್ತಾ ಇರುವಂತ ಎಲ್ಲಾ ನಿನ್ನ ಪ್ರಿಯ ಮಕ್ಕಳ ಜೀವಿತದಲ್ಲಿಯೂ ಅಪ್ಪ, ಇನ್ನು ಮುಂದೆ ಈ ಕೋಪ ಮುಂದೆ ಬರದಂತೆ ಕರ್ತನೆ, ನಿನ್ನ ಒಂದು ಭಯ ಮುಂದೆ ಬರಲಿ, ನಿನ್ನ ಒಂದು ಚಿತ್ತ ಮುಂದಕ್ಕೆ ಬರಲಿ, ನಿನ್ನ ಒಂದು ಆಲೋಚನೆ ಮುಂದಕ್ಕೆ ಬರಲಿ, ನಿನ್ನ ಮಾರ್ಗವು ಅವರಿಗೆ ತಿಳಿಯಪಡಿಸು. ಅಪ್ಪ ಕರ್ತನೆ, ಕೋಪವು ಇರುವಂತಹ ಕರ್ತನೆ ಮನುಷ್ಯನ ಮೂರ್ಖನು, ಅವನು ಕರ್ತನೆ ಫೂಲಿಶ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಸೊ ಮನುಷ್ಯನ ಹೃದಯದಲ್ಲಿ ಕೋಪ ಇರಬಾರ್ದು ಎಂಬುದಾಗಿ ದೇವರೇ ನೀನು ಹೇಳಿದೆಯಲ್ಲಪ್ಪ. ಸೊ ನಿನ್ನ ಗುಣವು ಕರ್ತನೆ ನಮ್ಮಲ್ಲಿಯೂ ಸಹ ಬರಲಿ ಸ್ವಾಮಿ. ಎಷ್ಟೇ ತಪ್ಪು ಮಾಡಿದ್ರು ಕ್ಷಮಿಸುವಂತ ಗುಣ ನಿನ್ನದಾಗಿದೆ. ಸೊ ನಾವು ಕೂಡ ಆ ಗುಣಗಳನ್ನು ಕಳೆದುಕೊಂಡು ನಿನಗಾಗಿ ಜೀವಿಸಲಿಕ್ಕೆ ದೇವರೇ ನೀನು ಅನುಕೂಲ ಮಾಡಿಕೊಡು. ವಾಕ್ಯವನ್ನು ಕೇಳಿದ ಎಲ್ಲರ ಜೀವಿತದಲ್ಲಿ ಒಂದು ಬದಲಾವಣೆ ಬರಲಿ. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೆ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳು ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್, ಆಮೆನ್.